ಖಾಸ್ ಬಾತ್ ವಿತ್ ಚೇತನ ಬೆಳಗೆರೆಯ ಅತಿಥಿ. ಏನಾಗುತ್ತೆ ಬ್ರೈನಲ್ಲಿ ಆಕ್ಚುಲಿ ಆ ಟೈಮಲ್ಲಿ, ಅಂದ್ರೆ ಇಸ್ ದರ್ ಎನಿ ಬಯೋಲಾಜಿಕಲ್ ಥಿಂಗ್ ದಟ್ ಹ್ಯಾಪನ್ಸ್? ಅವರಿಗೆ ಮನೆಯಲ್ಲಿ ಎಲ್ಲೂ ಡಾರ್ಕ್ ಇರೋ ಜಾಗಕ್ಕೆ ಹೋಗಕ್ಕೆ ತುಂಬಾ ಭಯ ಆಗೋದು. ಈ ಕಾರಣದಿಂದ ಅವರು ರಾತ್ರಿ ಕೂಡ ಲೈಟ್ ಆನ್ ಮಾಡಿ ಮಲ್ಗೋರು. ಅದರಿಂದ ಅವ್ರಿಗೆ ನಿದ್ದೆ ಡಿಸ್ಟರ್ಬ್ ಆಗ್ತಿತ್ತು. ಪೇರೆಂಟ್ಸ್ ಪಕ್ಕನೇ ಮಲ್ಕೋಬೇಕು ಅಂತ ತುಂಬಾ ಹಂಗಾಗೋದು. ಸೊ ಅದು ಮಾತ್ರ ಅಲ್ಲ, ಅವ್ರಿಗೆ ನಿದ್ದೆ ಎಫೆಕ್ಟ್ ಆಗಿದ್ರಿಂದ ಅಕಾಡೆಮಿಕ್ಸ್ ಎಫೆಕ್ಟ್ ಆಯ್ತು. ಸೊ ಫೋಬಿಯಾ ಅನ್ನೋದು ತೀರಾ ಪ್ರಾಬ್ಲಮ್. ಅದು ಇವಾಗ ಇದಕ್ಕೆ ಹೆಲ್ಪ್ ಬೇಕು. ಈ ತರ ಭಯ ಒಂದು ಮನುಷ್ಯನ ಡೈಲಿ ಫಂಕ್ಷನಿಂಗ್ ನ ಅಫೆಕ್ಟ್ ಮಾಡಿದಾಗ, ರಾತ್ರಿ ನಿದ್ದೆ ಬರ್ಬೇಕಪ್ಪ, ಬೇಗ ನಾಳೆ ಬೇಗ ಹೇಳ್ಬೇಕಪ್ಪ ಅಂದಾಗ್ಲೇ ನಿದ್ದೆ ಬರಲ್ಲ. ದ ಮೋರ್ ಯು ಡೋಂಟ್ ವಾಂಟ್ ಇಟ್ ವಿಲ್ ಕಮ್. ಸೊ ಥೆರಪಿ ವೈಸ್ ವೆನ್ ಯು ಕಮ್ ಟು ದ ಕ್ಲಿನಿಕ್, ಈಗ ನಿಮ್ಮ ಹತ್ರ ನಾವು ಓಕೆ ಐ ರಿಯಲೈಸ್ ದಟ್ ಐ ಹ್ಯಾವ್ ದಿಸ್ ಪ್ರಾಬ್ಲಮ್ ಅಂಡ್ ಇಟ್ಸ್ actually affecting my daily life or disrupting my official work, then when I come to you, alli ಏನಾಗುತ್ತೆ? what do you do in therapy? ಖಾಸ್ ಬಾತ್ ವಿತ್ ಚೇತನ ಬೆಳಗೆರೆಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನನ್ನ ಮೊದಲನೇ ಎಪಿಸೋಡ್ಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ, ಅಷ್ಟು ಜನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಡಾಕ್ಟರ್ ಉಮಾ ಹಿರಿಸಾವೆ ಅವರು ಕೂಡ ಎಪಿಸೋಡ್ ನೋಡಿ ತುಂಬಾ ಖುಷಿಪಟ್ಟರು. ಇಟ್ ವಾಸ್ ಎಕ್ಸಲೆಂಟ್ ಅಂತ ಸುಮಾರು ಜನ ಪೇರೆಂಟ್ಸ್, ಸುಮಾರು ಜನ ಮಕ್ಕಳು, ಸುಮಾರು ಜನ ಈವನ್ ಕಾಲೇಜ್ನವರು, ಸಂಸ್ಥೆಗಳವರು ಫೋನ್ ಮಾಡಿ ಹೇಳಿದ್ದಾರೆ ತುಂಬ ಚೆನ್ನಾಗಿತ್ತು ಅಂತ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನನ್ನ ಖಾಸ್ ಬಾತ್ ವಿತ್ ಚೇತನ ಬೆಳಗೆರೆಯ ಅತಿಥಿ ಸಂಗೀತಾ ವಿ. ಅವರು ಕ್ಲಿನಿಕಲ್ ಸೈಕಾಲಜಿಸ್ಟ್, ಮನೋಸುರಕ್ಷಾ ನರ್ಚರಿಂಗ್ ಮೈಂಡ್ಸ್ ಅಂತ. ವೆಲ್ಕಮ್ ಮ್ಯಾಮ್, ನನ್ನ ಖಾಸ್ ಬಾತ್ಗೆ ಸ್ವಾಗತ. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಮ್ಯಾಮ್. ಫಸ್ಟ್ ಬಿಫೋರ್ ವಿ ಗೆಟ್ ಆನ್ ಟು ಆಸ್ಕಿಂಗ್ ಸಮ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಒಂದು ಸಣ್ಣ ಇನ್ಸಿಡೆಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನಾನು ಯಾಕೆ ಇವತ್ತಿನ ಈ ಖಾಸ್ ಬಾತ್ನ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಯಾಕೆ ತಗೊಂಡೆ ಅಂತ. ಅದು ದೀಪಾವಳಿ ಟೈಮ್ ಇರ್ಬೋದು. ಸೊ ನಾನು ಫ್ರೆಂಡ್ ಜೊತೆ ಶಾಪಿಂಗ್ ಹೋಗಿದ್ದೆ ಜಯನಗರಲ್ಲಿ. ಫುಲ್ ಗಲಾಟೆ. ಜಯನಗರ್ ನಿಮ್ಗೆ ಗೊತ್ತು ಹೇಗೆ ಸಂಭ್ರಮದಿಂದ ತುಂಬಿರುತ್ತೆ ಅಂತ. ಸೊ ಒಂದು ಚಿಕ್ಕದೊಂದು ಅಂಗಡಿ, ಒಂದು ಈ ಚೂಡಿದಾರೆಲ್ಲ ಸಿಗುವಂಥ ಅಂಗಡಿ. ಐ ವಾಸ್ ವೆರಿ ಹೆವಿ ದೆನ್, ಮೇ ಬಿ ಒಂದು 90-95 kg ಇದೆ ಅನಿಸುತ್ತೆ. ಸೊ ಹೀಗೆ ಡ್ರೆಸ್ ಟ್ರಯಲ್ ರೂಮ್ ವಾಸ್ ವೆರಿ ಸ್ಮಾಲ್. ಹೋದೆ ಒಳಗೆ ಆ್ಯಂಡ್ ಐ ಟ್ರೈಡ್ ಒನ್ ವೆರಿ ಬ್ಯೂಟಿಫುಲ್ ಅನಾರ್ಕಲಿ ಡ್ರೆಸ್ ಟ್ರೈ ಮಾಡಿದೆ. ಇಟ್ ವಾಸ್ ಲಿಟಲ್, ಒಳಗೆ ಹೋಗಕ್ಕೆ ಸ್ವಲ್ಪ ಟೈಟ್ ಅನಿಸ್ತಿತ್ತು, ಬಟ್ ಸಮ್ಹೌ ಐ ಮ್ಯಾನೇಜ್ಡ್. ಹೋಯ್ತು ಒಳಗೆ ಆ್ಯಂಡ್ ಐ ರಿಯಲೈಸ್ ಇಟ್ ವಾಸ್ ಕೈಂಡ್ ಆಫ್ ಟೈಟ್ ಅನಿಸ್ತಾ ಇದೆ ಅಂತ. ಆ್ಯಂಡ್ ಐ ವಾಸ್ ಟ್ರೈಂಗ್ ಟು ರಿಮೂವ್ ಇಟ್ ಔಟ್. ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಡಿದೆ. ಇಟ್ಸ್ ನಾಟ್ ಕಮಿಂಗ್ ಅಬವ್ ಮೈ ಚೆಸ್ಟ್ ಆ್ಯಂಡ್ ಐ ಸ್ಟ್ರಗಲ್ಡ್. ಈಗ ಅದ್ರ ಬಗ್ಗೆ ನೆನೆಸ್ಕೊಂಡ್ರೆ ಒಂದೊಂದ್ಸಲ ನಗು ಬರುತ್ತೆ. ಲೈಕ್ ಬಟ್ ದಟ್ ಇನ್ಸಿಡೆಂಟ್, ಐ ಟೆಲ್ ಯು, ಇಟ್ ವಾಸ್ ಸಚ್ ಅ ಹಾರಿಬಲ್ ಥಿಂಗ್. ಹೊರಗಡೆ ಐ ಓಪನ್ ದ ಡೋರ್, ಇಟ್ ವಾಸ್ ಲೈಕ್ ಹ್ಯಾಂಗಿಂಗ್ ಫ್ರಮ್ ಮೈ ನೆಕ್. ಹಿಂಗೆ ಅನಾರ್ಕಲಿ ಡ್ರೆಸ್ಸಸ್ ರೈಟ್, ಹಿಂಗೆ ಉದ್ದಕ್ಕಿರುತ್ತೆ. ಸೊ ಇಟ್ ವಾಸ್ ಹ್ಯಾಂಗಿಂಗ್ ಫ್ರಮ್ ಮೈ ನೆಕ್ ಆ್ಯಂಡ್ ನಾನು ಅದನ್ನು ತೆಗಿತಾ ಇದ್ದೀನಿ, ಆಗ್ತಾ ಇಲ್ಲ. ನನ್ನ ಫ್ರೆಂಡ್ನ ಕರೆದೆ, ಅವಳು ಟ್ರೈ ಮಾಡ್ತಾಳೆ, ಬರ್ತಿಲ್ಲ. ಆ್ಯಂಡ್ ಜಾಗ ತುಂಬ ಚಿಕ್ಕದು. ಐ ರ್ಯಾನ್ ಇನ್ ಟು ಒನ್ ರೂಮ್. ಅವಳೇ ಚೇತು, ಅದು ಡಕ್ಟ್ ರೂಮ್, AC ಡಕ್ಟ್ ರೂಮ್, ಅಲ್ಲಿಂದ ಗಾಳಿ ಬರ್ತದೆ. ಶೀಸ್ ಲೈಕ್ ಈ ಕಡೆ ಓಡೋಗ್ತಾ ಇದ್ದೀನಿ. ಸೊ ಇಟ್ ವಾಸ್ ಸಚ್ ಅಂದರೆ ಒಂಥರ ತುಂಬ ಮೆಸ್ ಆಗೋಯ್ತು. ದೆನ್ ಸಮ್ಹೌ ಐ ಮ್ಯಾನೇಜ್ ಟು ಗೆಟ್ ಇಟ್ ಔಟ್. ಇದಾಗಿ ಒಂದು 3 months or so, everything was fine. ನನ್ನ ಹಸ್ಬೆಂಡ್ ಜೊತೆ ಐ ವಾಸ್ ಟ್ರಾವೆಲಿಂಗ್ ಟು ಸಮ್ ಪ್ಲೇಸ್ ಆ್ಯಂಡ್ ಯೂಶ್ವಲಿ ವೆನ್ ಐ ಹ್ಯಾವ್ ಎಲ್ಡರ್ಲಿ ಮೈ ಇನ್ಲಾಸ್, ಅವ್ರು ಮುಂದೆ ಕೂತ್ಕೋತಾರೆ. ಮೈ ಫಾದರ್ ಇನ್ ಲಾ ಸಿಟ್ಸ್ ಇನ್ ದ ಫ್ರಂಟ್ ಆ್ಯಂಡ್ ನಾನು ಬ್ಯಾಕ್ ಸೀಟಲ್ಲಿ ಕೂತಿರ್ತಿದ್ದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಐ ಸ್ಯಾಟ್, ಇಟ್ ವಾಸ್ ಅನ್ ಅಕಾರ್ಡ್ ಆರ್ ಸಮ್ ಕಾರ್, ಐ ಡೋಂಟ್ ರಿಮೆಂಬರ್. ಆ್ಯಂಡ್ ಹೋಗ್ತಾ ಇದ್ದೀವಿ, ವಿಂಡೋಸ್ ಆಬ್ವಿಯಸ್ಲಿ ಡ್ರೈವಿಂಗಲ್ಲಿ ಇಟ್ ವಾಸ್ ರೇಸ್ಡ್ ಅಪ್. ಐ ಜಸ್ಟ್ ಕುಡಂಟ್ ಸಿಟ್. ನನಗೆ ಒಂದೇ ಸಲ ಉಸಿರು ಕಟ್ಟಕ್ಕೆ ಶುರು ಆದಂಗೆ ಆಗೋಯ್ತು. ಆ್ಯಂಡ್ ಐ ವಾಸ್ ಒಂಥರ ಪ್ಯಾಲ್ಪಿಟೇಷನ್, ಎದೆಲ್ಲ ಜೋರಾಗಿ ಹೊಡ್ಕೋತಾ ಇದೆ. ಐ ಆಮ್ ಸ್ವೆಟ್ಟಿಂಗ್. ಆ್ಯಂಡ್ ದೆನ್ ಐ ಟೋಲ್ಡ್ ಹಿಮ್ ನಂಗೆ ಆಗ್ತಾ ಇಲ್ಲ. ದೆನ್ ವಿ ಸ್ಟಾಪ್ ದ ಕಾರ್ ಆ್ಯಂಡ್ ಹಿ ಥಾಟ್ ಮೇ ಬಿ ಮೋಷನ್ ಸಿಕ್ನೆಸ್ ಇರಬೇಕು ಅದಕ್ಕೆ ಅಂತ. ದೆನ್ ಐ ಮೂವ್ಡ್ ದ ಸೀಟ್ಸ್. ಐ ಸೆಡ್ ಕ್ಯಾನ್ ವಿ ಪ್ಲೀಸ್ ಎಕ್ಸ್ಚೇಂಜ್ ಅಂತ. ದೆನ್ ವಿ ಎಕ್ಸ್ಚೇಂಜ್ ದ ಸೀಟ್ಸ್. ಆದ್ರೂ ನನ್ನ ಕೈಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಸೊ ಆ ಇನ್ಸ್ಟೆಂಟ್ ಆಯಿತು. ದೆನ್ ಐ ಹ್ಯಾಡ್ ಟು ಲೋವರ್ ದ ವಿಂಡೋಸ್ ಆ್ಯಂಡ್ ಸಮ್ಹೌ ಇಟ್ ವಾಸ್ ಓಕೆ. ಐ ಜಸ್ಟ್ ಲೈಕ್ ಮ್ಯಾನೇಜ್ ಟು ಗೋ. ಬಟ್ ದೆನ್ ಐ ರಿಯಲೈಸ್ಡ್ ದಿಸ್ ವಾಸ್ ನಾಟ್ ದಿ ಓನ್ಲಿ ಇನ್ಸಿಡೆಂಟ್. ವಾಪಸ್ ಬರುವಾಗ ಇನ್ಫ್ಯಾಕ್ಟ್ ಐ ಕುಡ್ ನಾಟ್ ಎಂಟರ್ ಇನ್ ಟು ದಟ್ ಕಾರ್. ನಂಗೆ ಆಗಲೇ ಇಲ್ಲ. ದೆನ್ ವಿ ಹ್ಯಾಡ್ ಟು ಗೆಟ್ ಸಮ್ಹೌ ಅಲ್ಲಿದ್ದ ಇನ್ನೊಂದು ಕಾರ್ನ ಅರೇಂಜ್ ಮಾಡಿ. ಸ್ಯಾಂಟ್ರೋ ಆಲ್ಸೋ ವಾಸ್ ದೇರ್. ಸೊ ಫುಲ್ ವಿಂಡೋಸ್ ಲೋವರ್ ಮಾಡಿ ಐ ಹ್ಯಾಡ್ ಟು ಕಮ್. ಆ್ಯಂಡ್ ಆವಾಗಲೂ ನನಗೇನು ಇದು ಇಟ್ ಈಸ್ ಸಮಥಿಂಗ್ ಟು ಡೂ ವಿತ್ ಮೈ ಫಿಯರ್ ಏನು ನನಗೆ ಅಸೋಸಿಯೇಟ್ ಆಗಿಲ್ಲ. ಬಟ್ ದೆನ್ ಐ ಸ್ಲೋಲಿ ರಿಯಲೈಸ್ ದಟ್ ಎನಿ ಕ್ಲೋಸ್ಡ್ ಸ್ಪೇಸ್ ಆಫ್ಟರ್ ಸಮ್ ಟೈಮ್ ಐ ವಿಲ್ ಸ್ಟಾರ್ಟ್ panicking. I need to see exit door ellide. And then I started reading up on that, ಯಾಕೆ ಹಿಂಗೆ ಆಗ್ತಿದೆ ಅಂತ. I realized it was phobia.
and it was claustrophobia. When I was talking about this incident to a couple of friends of mine, they all said, ಕೆಲವ್ರು ಹೆದರ್ಕೋತಿರು, ಲಿಫ್ಟ್ ಒಳಗಡೆ ಹೋಗಕ್ ಭಯ, ಕೆಲವರು ಇನ್ನೆಲ್ಲೋ ಹೋಗಕ್ ಆ ಥರದ್ದು ಯಾವುದೋ ಒಂದು ಕ್ಲೋಸ್ ಸ್ಪೇಸಲ್ಲಿ ಹೋಗಕ್ ಭಯ. ಸೊ ಹಾಗಾಗಿ ದೆನ್ ಐ ರಿಯಲೈಸ್ ದಿಸ್ ಇಸ್ ನಾಟ್ ಜಸ್ಟ್ ಫಾರ್ ಮೀ, ಇಟ್ಸ್ ವೆರಿ ಕಾಮನ್. ಬಟ್ ಮೇ ಬಿ ಮೆನಿ ಪೀಪಲ್ ಮಾತಾಡಲ್ಲ ಇದ್ರ ಬಗ್ಗೆ, ಅವ್ರಿಗೆ ಇದು ಫೋಬಿಯಾ, ಇದಕ್ಕೊಂದು ಹೆಸರಿದೆ, ಈ ಥರದಕ್ಕೊಂದು ಟ್ರೀಟ್ಮೆಂಟ್ ಇದೆ ಅಂತ ಗೊತ್ತಿಲ್ಲ ಅನ್ಸುತ್ತೆ. ನನಗೆ ಈಗ ಸುಮಾರು ಒಂದು 4 ವರ್ಷ ಆಯಿತು ಇದನ್ನು ನಾನು ಅನುಭವಿಸ್ತಾ ಇದ್ದೀನಿ, ಆ್ಯಂಡ್ ಐ ಸ್ಟಿಲ್ ಹ್ಯಾವೆಂಟ್ ಬೀನ್ ಏಬಲ್ ಟು ಕಮ್ ಔಟ್. ಸೊ ಇವತ್ತಿನ ನನ್ನ ಖಾಸ್ ಬಾತ್ ಈ ಫೋಬಿಯಾಸ್ ಬಗ್ಗೆ. ಸೊ ಐ ಆಮ್ ಶ್ಯೂರ್ ನಿಮ್ಮ ಹತ್ರ ನನಗೆ ಐ ಗೆಟ್ ಟು ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಟೆಕ್ನಿಕ್ಸ್ ಟು ಆ್ಯಕ್ಚುಲಿ ಮ್ಯಾನೇಜ್ ಇಟ್. ಸೊ ನನ್ನ ಮೊದಲನೇ ಪ್ರಶ್ನೆ, ತುಂಬ ಕಾನ್ಫಿಡೆಂಟ್ ಆಗಿ ಕಾಣೋ ಮನುಷ್ಯ ಕೂಡ, ದೆರ್ ಬಿ ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಬಿಸ್ನೆಸ್ CEOs ಇರ್ಬೋದು, ಅವರಿಗೂ ಹಲ್ಲಿ ಅಂದರೆ ಭಯ ಅಥವಾ ನಾಯಿ ಅಂದರೆ ಭಯ, ಫ್ಲೈಟ್ ಒಳಗಡೆ ಹೋಗೋಕ್ಕೆ ಭಯ, ಲಿಫ್ಟ್ ಒಳಗಡೆ ಹೋಗೋಕ್ಕೆ ಭಯ. ಏನಿದು ಆ್ಯಕ್ಚುಲಿ ಫೋಬಿಯಾ ಯಾಕಾಗತ್ತೆ, ಆ್ಯಂಡ್ ಅಷ್ಟು ಕಾನ್ಫಿಡೆಂಟ್ ಆಗಿರೋ ಮನುಷ್ಯಂಗೂ ಇದು ಆಗಬಹುದಾ? ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಆ ವಲ್ನರಬಿಲಿಟಿನ ಮುಂದೆ ಇಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಅದನ್ನ ಮಾಡಿದ್ದಕ್ಕೆ ಐ ಮೀನ್ ಇಟ್ಸ್ ಹ್ಯೂಜ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ್ಯಾಟ್. ಫೋಬಿಯಾ ಖಂಡಿತ ನೀವು ಹೇಳ್ದಂಗೆ ತುಂಬ ಭಯ, ತುಂಬ ಆತಂಕ ಆಗುತ್ತೆ ಆ ಟೈಮಲ್ಲಿ. ಆ್ಯಂಡ್ ಫೋಬಿಯಾ ಒಂದು ಸಣ್ಣ ಭಯದಿಂದ ತುಂಬ ಭಯ, ಎಷ್ಟರ ಮಟ್ಟಿಗೆ ಭಯ ಅಂದರೆ ಜಾಗದಿಂದ ಕದಲದೇ ಇರೋದು, ಯಾವ ಜಾಗ ಅಥವಾ ಪ್ರಾಣಿ ಅಥವಾ ವಿಷಯದ ಬಗ್ಗೆ ಭಯನೋ ಅದನ್ನು ಫೇಸ್ ಮಾಡೋಕ್ಕಾಗದೇ ಇರೋದು, ಆ ಎಕ್ಸ್ಟೆಂಟ್ವರೆಗೂ ಕೂಡ ಹೋಗಬಹುದು ಫೋಬಿಯಾ ಅಂದರೆ. ಬಟ್ ಫೋಬಿಯಾ ಅನ್ನೋದು ಒಂದು ಕ್ಲಿನಿಕಲಿ ಅಂದರೆ ಅದು ಈಗ ತೀರಾ ಪ್ರಾಬ್ಲಮ್ ಅದು, ಇವಾಗ ಇದಕ್ಕೆ ಹೆಲ್ಪ್ ಬೇಕು ಅಂತ ಯಾವಾಗ ಆಗತ್ತೆ ಅಂದರೆ ಈ ಥರ ಭಯ ಒಂದು ಮನುಷ್ಯನ ಡೈಲಿ ಫಂಕ್ಷನಿಂಗ್ನ ಅಫೆಕ್ಟ್ ಮಾಡಿದಾಗ. ಉದಾಹರಣೆಗೆ ಇವಾಗ ನಾನು ಒಂದು ಕ್ಲೈಂಟ್ ಜೊತೆ ವರ್ಕ್ ಮಾಡಿದ್ದೆ, ಅವ್ರಿಗೆ ಕ್ಲೌನ್ಸ್ ಕಂಡ್ರೆ ತುಂಬ ಭಯ ಇತ್ತು. ಹಾಂ, ಸೊ ಶಿ ವಾಸ್ ಅರೌಂಡ್ 12-13 ನಾನು ಅವ್ರ ಜೊತೆ ಕೆಲಸ ಮಾಡಿದಾಗ. ಅವ್ರಿಗೆ ಆ ಭಯ ಇರೋದ್ರಿಂದ ಅವರಿಗೆ ಮನೇಲಿ ಎಲ್ಲೂ ಡಾರ್ಕ್ ಇರೋ ಜಾಗಕ್ಕೆ ಹೋಗೋಕ್ಕೆ ತುಂಬ ಭಯ ಆಗೋದು. ಈ ಕಾರಣದಿಂದ ಅವರು ರಾತ್ರಿ ಕೂಡ ಲೈಟ್ ಆನ್ ಮಾಡಿ ಮಲ್ಗೋರು. ಅದರಿಂದ ಅವ್ರಿಗೆ ನಿದ್ದೆ ಡಿಸ್ಟರ್ಬ್ ಆಗ್ತಿತ್ತು, ನಿದ್ದೆ ಕರೆಕ್ಟಾಗಿ ಬರ್ತಿರ್ಲಿಲ್ಲ, ಬೆಳಗ್ಗೆ ತುಂಬ ಫ್ರೆಶ್ ಅನ್ನಿಸ್ತಿರ್ಲಿಲ್ಲ. ಹಲವಾರು ಟೈಮಲ್ಲಿ ಮನಸ್ಸಲ್ಲಿ ಅದೇ ಯೋಚನೆ ಬರೋದು, ಪೇರೆಂಟ್ಸ್ ಪಕ್ಕನೇ ಮಲ್ಕೋಬೇಕು ಅಂತ ತುಂಬ ಹಂಗಾಗೋದು. ಸೊ ಆ್ಯಂಡ್ ಅದು ಮಾತ್ರ ಅಲ್ಲ, ಅವ್ರಿಗೆ ನಿದ್ದೆ ಎಫೆಕ್ಟ್ ಆಗಿದ್ದರಿಂದ ಅಕಾಡೆಮಿಕ್ಸ್ ಎಫೆಕ್ಟ್ ಆಯಿತು. ಸೊ ಈ ಥರ ಹಲವಾರು ವಿಷಯಗಳು, ಅವರ ರಿಲೇಷನ್ಶಿಪ್ಸ್ ಆಗಿರಬಹುದು ಅಥವಾ ಅವ್ರ ಓನ್ ಡೈಲಿ ಆ್ಯಕ್ಟಿವಿಟೀಸ್ ಆಗಿರಬಹುದು, ಸೆಲ್ಫ್ ಕೇರ್, ಬೇರೆಯವ್ರ ಜೊತೆ ಇಂಟರ್ಯಾಕ್ಷನ್ಸ್, ಅಕಾಡೆಮಿಕ್ಸ್, ಕೆಲಸ, ಇದೆಲ್ಲ ವಿಷಯಗಳು ಅಫೆಕ್ಟ್ ಆಗೋಕ್ಕೆ ಶುರುವಾಗಿ ಅವ್ರಿಗೇನೆ ಒಳಗಡೆ ತುಂಬ ಡಿಸ್ಟ್ರೆಸ್ ಆಗ್ತಿದೆ, ತುಂಬ ಸಫರಿಂಗ್ ಆಗ್ತಿದೆ ಅಂದಾಗ ಇಟ್ ಈಸ್ ಡೆಫಿನೆಟ್ಲಿ ಕ್ಲಿನಿಕಲ್ ಆ್ಯಂಡ್ ಇಟ್ ನೀಡ್ಸ್ ಹೆಲ್ಪ್. ಓಕೆ, ಸೊ ಈ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈಗ ನೀವು ಹೇಳ್ದಂಗೆ ಈಗ ನನಗೆ ಇಟ್ ವಾಸ್ ನಾಟ್ ದಟ್, ನನಗೆ ಯೂಶ್ವಲಿ ಈ ಭಯ ಅನ್ನೋದೇನಿದೆ, ಈ ಫಿಯರ್ ಅನ್ನೋದೇನಿದೆ, ಅದು ನಾರ್ಮಲ್ ಭಯಕ್ಕೂ ಮತ್ತು ಈ ಥರ ಒಂದು ಕ್ಲಿನಿಕಲಿ ಹೆಲ್ಪ್ ಬೇಕಾಗಿರೋ ಭಯಕ್ಕೂ ನೀವು ಹೇಳ್ದಂಗೆ ಮೇ ಬಿ ವೆನ್ ಇಟ್ ಇಸ್ ಡೈಲಿ ಆ್ಯಕ್ಟಿವಿಟೀಸ್ನ ಡಿಸ್ಟರ್ಬ್ ಮಾಡ್ತಿದೆ ಅಂದಾಗ ವಿ ಕ್ಯಾಟಗರೈಸ್ ಇಟ್ ಇನ್ ಟು ಕ್ಲಿನಿಕಲ್. ಇದು ಅದರ್ವೈಸ್ ಎಲ್ಲರಿಗೂ ಹಲ್ಲಿ ಅಂದರೆ ಭಯ ಇರ್ಬೋದು, ಕಾಕ್ರೋಚ್ ಅಂದರೆ ಭಯ ಇರ್ಬೋದು, ಆಲ್ ಆಫ್ ದೋಸ್ ಥಿಂಗ್ಸ್ ಮೇ ಬಿ ದೇರ್, ಆ ಭಯ ಇರ್ಬೋದು. ಬಟ್ ನನಗೆ ಇದು ಹೇಗೆ ಅಂದರೆ ಡಸ್ ಇಟ್ ಟ್ರಿಗರ್ ಬೈ, ಈಗ ನನಗೆ ಅಂದರೆ ಐ ಡೋಂಟ್ ನೋ ಇಫ್ ಬೇರೆ ಯಾವುದಾದ್ರೂ ಇನ್ಸಿಡೆಂಟ್ ಆಗಿತ್ತಾ ಇದಕ್ಕೆ ಮುಂಚೆ, ಅದು ಆಲ್ರೆಡಿ ನನ್ನಲ್ಲಿತ್ತಾ, ಅದು ನನಗೆ ಗೊತ್ತಿಲ್ಲ. ಬಟ್ ನನಗೆ ನೆನಪಿರೋ ಹಾಗೆ ಈ ಇನ್ಸಿಡೆಂಟ್ ಇದನ್ನು ಟ್ರಿಗರ್ ಮಾಡಿದ್ದು. ಸೊ ಆ ಥರ ಪ್ರತಿಯೊಂದು ಭಯಕ್ಕೂ ಒಂದು ಇನ್ಸಿಡೆಂಟ್ ಟ್ರಿಗರ್ ಮಾಡತ್ತಾ ಅಥವಾ ಹೇಗೆ ಇದು? ನೀವು ಹೇಳ್ದಂಗೆ ಟ್ರಿಗರ್ ಮಾಡೋದು ಒಂದು ಇನ್ಸಿಡೆಂಟ್ ಆಗಿದ್ರೂ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿರುತ್ತೆ. ಉದಾಹರಣೆಗೆ ಕೆಲವರು ಅವರ ಸ್ವಭಾವನೇ ಸ್ವಲ್ಪ ಈಸಿಯಾಗೆ ಆತಂಕ ಪಡೋ ಥರ ಇರಬಹುದು, ಅವ್ರಿಗೆ ಈ ಥರ ಫೋಬಿಯಾಸ್ ಇನ್ನೂ ಈಸಿಯಾಗೆ ಬರೋ ಚಾನ್ಸಸ್ ಇದೆ. ಇನ್ನು ಕೆಲವ್ರದ್ದು ಅವರ ಸ್ವಭಾವ ಹೆಂಗಿರಬಹುದಂದರೆ ಬಿಹೇವಿಯರಲ್ಲಿ ಇವಾಗ ಏನೋ ಒಂದು ಹೊಸದು ಬಂತು, ಏನೋ ಹೊಸ ಜಾಗ ಅಥವಾ ಹೊಸ ಪರ್ಸನ್ ಅಥವಾ ಹೊಸ ಕೆಲಸ, ಎನಿಥಿಂಗ್ ನ್ಯೂ ತುಂಬ ಕಷ್ಟ ಆಗಬಹುದು. ಇನ್ ಜನರಲ್ ಎಲ್ರಿಗೂ ಕಷ್ಟ, ಬಟ್ ದೆನ್ ಅದನ್ನು ಮೋರ್ ಟೆಂಡೆನ್ಸಿ ಟು ಅವಾಯ್ಡ್, ಅದನ್ನ ಮೋರ್ ಟೆಂಡೆನ್ಸಿ ಟು ನಂಗೆ ತುಂಬ ಕಷ್ಟ ಆಗ್ತಿದೆ, ಡಿಸ್ಕಂಫರ್ಟ್ ನನಗೆ ತಡೆಯೋಕ್ಕಾಗ್ತಿಲ್ಲ. ಇನ್ ಜನರಲ್ ಆ ಥರ ಸ್ವಭಾವ ಇರೋರಿಗೆ ಈಸಿಯರ್ ಫಾರ್ ಫೋಬಿಯಾಸ್ ಟು ಬಿ. ಆ್ಯಂಡ್ ಫೋಬಿಯಾಸ್ ಆರ್ ಜನರಲಿ ಲರ್ನ್ಡ್. ಸೊ ನಾವು ಬರ್ತಲ್ಲಿ
ದ ಓನ್ಲಿ ಫ್ಯೂ ಥಿಂಗ್ಸ್ ದಟ್ ಚಿಲ್ಡ್ರನ್ ಆರ್ ಸ್ಕೇರ್ಡ್ ಆಫ್ ಅಂದರೆ ಲೌಡ್ ನಾಯ್ಸ್, ಕರೆಕ್ಟ್, ಅಥವಾ ಒಂದು ಯಾವ್ದಾದ್ರು ಎಡ್ಜಿಂದ ಒಂದು ಪರ್ಟಿಕ್ಯುಲರ್ ಏಜ್ ಆದಮೇಲೆ ಅದು ಡೆಪ್ತ್ ಪರ್ಸೆಪ್ಷನ್ ಬರುತ್ತೆ ಅಲ್ವಾ, ಏನೋ ಕೆಳಗಿದೆ, ಆಳ ಇದೆ, ಅದು ದಟ್ ಈಸ್ ನ್ಯಾಚುರಲಿ ಫಿಯರ್ಫುಲ್ ನಮ್ಮೆಲ್ರಿಗೂ. ಬಿಕಾಸ್ ಎವಲ್ಯೂಷನರಿಲಿ ನಮಗೆ ಅದು ಬೇಕು, ಆ ಭಯ, ಬಿಕಾಸ್ ಭಯ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಆದರೆ ಹಲವಾರು ಬೇರೆ ಥರದ ಭಯಗಳು, ಆ್ಯಕ್ಚುಲಿ ನಾವು ಚಿಕ್ಕ ಮಕ್ಕಳನ್ನ ನೋಡಿದ್ದೀವಿ, ಅವ್ರಿಗೆ ಇನ್ನೂ ಭಯ ಬಂದಿಲ್ಲ ಅನ್ನೋ ಟೈಮಲ್ಲಿ ಜಿರ್ಲೆನೆಲ್ಲ ಅಟ್ಟಿಸ್ಕೊಂಡು ಹೋಗೋದು ಅಲ್ವಾ, ಅವೆಲ್ಲ ಮಾಡ್ತಾರೆ. ಸೊ ಆ ಟೈಮಲ್ಲಿ ಪೇರೆಂಟ್ಸ್ ಒಂದು ಪರ್ಟಿಕ್ಯುಲರ್ ಹಂಗೆ ಮಾಡಬೇಡ ಏನು ಅಲ್ವಾ, ಸೊ ದೇ ಆಲ್ಸೋ ಅಸೋಸಿಯೇಟ್ ಆ ವಸ್ತು ವಿತ್ ಇಟ್ ಮಸ್ಟ್ ಬಿ ಸಮಥಿಂಗ್ ಸ್ಕೇರಿ ಆರ್ ಐ ಥಿಂಕ್ ಐ ಶುಡ್ ಬಿ ಸ್ಕೇರ್ಡ್ ಆಫ್ ಇಟ್ ಅಂತ. ಸೊ ಈ ಥರ ಚಿಕ್ಕ ವಯಸ್ಸಲ್ಲೇ ಒಂದು ಫೌಂಡೇಶನ್ ಫಾರ್ ಕೆಲವೊಂದು ವಸ್ತುಗಳ ಬಗ್ಗೆ ನಾನು ಹುಷಾರಾಗಿರಬೇಕು ಆ ಥರ ಸೆಟ್ ಆಗುತ್ತೆ. ಅದು ಹೋಗ್ತಾ ಹೋಗ್ತಾ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟಲ್ಲಿ ತುಂಬಾ ಆತಂಕ ಅಥವಾ ಭಯ, ಯಾವುದೋ ಒಂದು ಇನ್ಸಿಡೆಂಟ್ ಮೂಡಿಸಿದಾಗ, ಯಾವ ಇನ್ಸಿಡೆಂಟ್ ನಮಗೆ ಆ ಥರ ಭಯ ಮೂಡಿಸಿರುತ್ತೋ ಆ ಇನ್ಸಿಡೆಂಟ್ ಬಗ್ಗೆ ನಮಗೆ ಯಾವಾಗಲೂ ಭಯ ಅಸೋಸಿಯೇಟ್ ಆಗೋಕ್ಕೆ ಶುರುವಾಗುತ್ತೆ. ಆವಾಗ ಆ ಇನ್ಸಿಡೆಂಟ್ಗೆ ಹತ್ತಿರದಲ್ಲಿರೋ ಬೇರೆ ಯಾವ ವಸ್ತು ಆಗಿರಬಹುದು, ಉದಾಹರಣೆಗೆ ಇವಾಗ ನೀವು ಹೇಳಿದ್ರಿ ಕ್ಲೋಸ್ಡ್ ಸ್ಪೇಸಸ್ ಅಂತ ಅಲ್ವಾ, ಬರೀ ಕ್ಲೋಸ್ಡ್ ಸ್ಪೇಸಸ್ ಲೈಕ್ ಕಾರ್ ಅಥವಾ ಲಿಫ್ಟ್ ಅಲ್ಲದೆ ಇರಬಹುದು, ಬಟ್ ಆ ಲಿಫ್ಟ್ಗೆ ಹೋಗೋ ಸ್ಟೇರ್ವೇ, ಕಾರಿಡಾರ್, ಅದು ಕೂಡ ಅಸೋಸಿಯೇಟ್ ಆಗಕ್ಕೆ ಶುರು ಆಗುತ್ತೆ. ಯಾಕೆಂದ್ರೆ ಅದಾದ್ಮೇಲೆ ತಾನೇ ಆ ಲಿಫ್ಟ್ ಬಂದಿದ್ದು ಅಥವಾ ಅದಾದ್ಮೇಲೆ ಕಾರಲ್ಲಿ ಹೋಗಿದ್ದು ಅಲ್ವಾ. ಸೊ ಆ ಟೈಮಿಂದ ನಮ್ಮ ಬಾಡಿ ರೆಸ್ಪಾಂಡ್ ಮಾಡಕ್ಕೆ ಶುರು ಆಗುತ್ತೆ. ಏನಾಗುತ್ತೆ ಬ್ರೈನಲ್ಲಿ ಆಕ್ಚುಲಿ ಆ ಟೈಮಲ್ಲಿ, ಅಂದ್ರೆ ಇಸ್ ದರ್ ಎನಿ ಬಯೋಲಾಜಿಕಲ್ ಥಿಂಗ್ ದಟ್ ಹ್ಯಾಪನ್ಸ್? ಬಯೋಲಾಜಿಕಲ್ ಡೆಫಿನೆಟ್ಲಿ. ಒಂದು ಇನ್ ಟರ್ಮ್ಸ್ ಆಫ್ ಜೀನ್ಸ್ ಪ್ರೀಡಿಸ್ಪೋಸಿಂಗ್ ಸಮ್ವನ್ ಟು ಹ್ಯಾವ್ ಅ ಪರ್ಟಿಕ್ಯುಲರ್ ಕೈಂಡ್ ಆಫ್ ಟೆಂಪರ್ಮೆಂಟ್, ಅದೊಂದು. ಮತ್ತೊಂದು ಲೆವೆಲ್ ಆಫ್ ಬಯಾಲಜಿ ಅಂದರೆ ನಮ್ಮ ಬ್ರೈನಲ್ಲಿ ಕೆಲವೊಂದು ಪಾರ್ಟ್ಸ್ ಇರುತ್ತೆ. ಇವಾಗ ಉದಾಹರಣೆಗೆ ಅಮಿಗ್ಡೆಲಾ ಅಂತ. ಅಮಿಗ್ಡೆಲಾ ಇಸ್ ದ ಫಿಯರ್ ಸೆಂಟರ್. ಓಕೆ. ಸೊ ರಿಸರ್ಚ್ ಕಂಡು ಹಿಡ್ದಿರೋದೇನು ಅಂದರೆ ಫೋಬಿಯಾ ಅಥವಾ ಬೇರೆ ಬೇರೆ ಥರದ ಆಂಗ್ಸೈಟಿ ಇರೋ ಇಂಡಿವಿಜುವಲ್ಸ್ಗೆ ಅಮಿಗ್ಡೆಲಾ ಆಕ್ಟಿವೇಶನ್ ತುಂಬ ಹೈ ಇರುತ್ತೆ. ಕೆಲವೊಂದು ಮೆಮರಿ ಸೆಂಟರ್ಸ್, ಸೊ ಈ ಥರ ನೆಗೆಟಿವ್ ಆಗಿರೋ ಈ ಥರ ಮೆಮರೀಸ್ ತುಂಬ ಈಸಿಯಾಗಿ ರಿಟ್ರೀವ್ ಆಗೋದು, ಅದರಿಂದ ಭಯ ಇನ್ನೂ ಜಾಸ್ತಿ ಆಗೋದು. ಬಿಕಾಸ್ ಅದೋಗಿ ಅಲ್ಲಿ ಸ್ಟೋರ್ ಆಗಿರುತ್ತೆ ಆ ಫಿಯರ್, ಆ ಭಯ ಮತ್ತೆ ಆ ಇನ್ಸಿಡೆಂಟ್ ಮತ್ತೆ ಅದ್ರ ಸುತ್ತಮುತ್ತಿನ ಏನೇನಿದೆ ಅದೆಲ್ಲ ಜೊತೆಗೆ ಒಂದು ಸೆಗ್ಮೆಂಟ್ ತರ ಆಗಿ ಹೋಗಿ ಅಲ್ಲಿ ಸೇವ್ ಆಗೋಗಿರತ್ತ. ಸೊ ವೆನೆವರ್ ಆ ಇನ್ಸಿಡೆಂಟ್ ಆದಾಗೆಲ್ಲ ಅಥವಾ ಆ ಇನ್ಸಿಡೆಂಟ್ ಸುತ್ತಮುತ್ತಲು ಇರೋ ಬೇರೆ ಯಾವ ರಿಲೇಟೆಡ್ ಟಾಪಿಕ್ ಇದ್ರೂ ಕೂಡ ಅದೇ ಥರ ಭಯ ಇವೋಕ್ ಮಾಡಬಹುದು. ಅದೊಂದೇ ಅಲ್ಲ, ಇವಾಗ ಈ ಥರ ಇನ್ಸಿಡೆಂಟ್ ಎಷ್ಟೊಂದು ಜನಕ್ಕಾಗತ್ತೆ, ಯಾಕೆ ಎಲ್ರಿಗೂ ಭಯ ಬರಲ್ಲ ಅನ್ನೋದು ಅಲ್ವಾ. ಅದಕ್ಕೆ ನಾವು 2 ಥರ ನೋಡಬಹುದು. ಒಂದು, ಮೇ ಬಿ ಪಾಸ್ಟಲ್ಲಿ ಅವ್ರಿಗೆ ವೆರಿ ಸಿಮಿಲರ್ ಸಿಚುವೇಶನ್ನಲ್ಲಿ ದೇ ಹ್ಯಾವ್ ಹ್ಯಾಡ್ ಅದರ್ ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್. ಇವಾಗ ಉದಾಹರಣೆಗೆ ಯಾವುದೋ ಒಂದು ಸೋಷಿಯಲ್ ಸಿಚುವೇಶನಲ್ಲಿ, ಸೊ ಸೋಷಿಯಲ್ ಫೋಬಿಯಾ ಅನ್ನೋದು ಸ್ಪೆಸಿಫಿಕ್ ಫೋಬಿಯಾ ಕೆಳಗೆ ಬರಲ್ಲ, ಆದರೆ ದಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಫೋಬಿಯಾ. ಸೋಷಿಯಲ್ ಸಿಚುವೇಶನ್ಸ್ ಬಗ್ಗೆ ಭಯ ಬರೋದು. ಆ ಥರ ಸೋಷಿಯಲ್ ಸಿಚುವೇಶನ್ನಲ್ಲಿ ಯಾವುದೋ ಒಂದು ಟೈಮಲ್ಲಿ ಇಫ್ ಐ ಬಿಹೇವ್ಡ್ ಇನ್ ಅ ವೆರಿ ಎಂಬ್ಯಾರಸಿಂಗ್ ವೇ ಅಥವಾ ಏನೋ ಒಂದು ಆ ಥರ ಆಗಿ ಆತಂಕ ನನಗೆ ಶುರು ಆಗಿರಬಹುದು. ಬಟ್ ಇಫ್ ಐ ಹ್ಯಾವ್ ಹ್ಯಾಡ್ ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್ in similar social situations in the past, that buffers me from developing the phobia. Okay. I will look at it as ಅಯ್ಯೋ ಏನೋ ಒಂದ್ಸಲಿ ಆಯಿತು ಬಿಡು ಅಂತ. ಅದು ಒಂದು. ಮತ್ತೊಂದೇನು ಅಂದರೆ, ಈ ಥರ ಒಂದು ಟ್ರಿಗರ್ ಇನ್ಸಿಡೆಂಟ್ ಆದಮೇಲೆ ಹಲವಾರು ಜನಕ್ಕೆ ಏನಾಗುತ್ತೆ, ಆ ಇನ್ಸಿಡೆಂಟ್ ಎಷ್ಟು ಅಸೋಸಿಯೇಟ್ ಆಗಿಬಿಡುತ್ತೆ ಭಯದ ಜೊತೆ ಅಂದರೆ ಆ ಸಿಚುವೇಶನ್ಗೆ ನೆಕ್ಸ್ಟ್ ಟೈಮ್ ಅವಾಯ್ಡ್ ಮಾಡೋಂಗಾಗತ್ತೆ. ಸೊ ದೇರ್ ಇಸ್ ನೋ ಸ್ಕೋಪ್ ಫಾರ್ ರೀಲರ್ನಿಂಗ್. ನಾಳೆ ಹೋಗಿ ಕೂಡ ನನಗೇನು ಆಗದೆ ಇರಬಹುದು, ಭಯ ಬಂತು ಮತ್ತೆ ಸ್ವಲ್ಪ ಹಂಗೆ ಬಿಟ್ಟೆ ಹೋಯ್ತು ಅದೇ ಜಾಗದಲ್ಲಿ ಇದ್ರೂ, ಆ ಥರ ಒಂದು ರೀಲರ್ನಿಂಗ್ ಆಗದೆ ಈ ಥರ ಭಯ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಿಕಾಸ್ ನಾನು ತುಂಬ ಜನ ನೋಡಿದ್ದೀನಿ, ಲಿಫ್ಟ್ ಭಯ ಅಂತ ಲಿಫ್ಟ್ ಒಳಗೆ ಹೋಗಲ್ಲ, ಮೆಟ್ಲೆ ಹತ್ಕೊಂಡು ಹೋಗ್ತಾರೆ. ಆ್ಯಂಡ್ ನಂಗೂ ಫಾರ್ ಇನ್ಸ್ಟೆನ್ಸ್ ಈಗ ನಂಗೆ ಬಿಕಾಸ್ ಆಫ್ ದಟ್ ಭಯ, ನಾನು ಈ JC ರೋಡ್ ರಿಪೇರ್ ನಡೀತಾ ಇತ್ತು ಫಾರ್ ಅ ಲಾಂಗ್ ಟೈಮ್ ಬೆಂಗಳೂರಿನ JC ರೋಡಲ್ಲಿ. ಸೊ ಆಗ ವಿ ಹ್ಯಾಡ್ ಟು ಗೋ ಥ್ರೂ ದ ಟ್ರಾಫಿಕ್ ಅಲ್ಲ, ಆ್ಯಂಡ್ ಐ ಆಮ್ ಇನ್ ದ ಕಾರ್. ನಾನು ಈವನ್ ವಿಂಡೋಸ್ ಇಳಿಸಿದ್ರು ಆ ಕಡೆ ಈ ಕಡೆ ಬಸ್ಸು, ಸೊ ಕಾರ್ ಮಧ್ಯದಲ್ಲಿತ್ತು. ಜಸ್ಟ್ ದ ಥಾಟ್ ದಟ್ ಓಕೆ ನಾನು ಬಾಗಿಲು ತೆಗಿಯಕ್ಕೆ ಆಗಲ್ಲ, ಇಫ್ ನಾನು ತೆಗಿಬೇಕು ಅಂದ್ರೆ
ಪಾಸಿಬಲ್ ಇಲ್ಲ, ಬಿಕಾಸ್ ದ ಟ್ರಾಫಿಕ್ ಅಂಡ್ ಆ ಕಡೆ ಈ ಕಡೆ ಬಸ್ ಇದೆ. ಸೊ ವೆರಿ ಥಾಟ್ ಓನ್ಲಿ ನಂಗೆ ಫುಲ್ ಆಕ್ಚುಲಿ ಫಿಸಿಕಲ್ ರಿಯಾಕ್ಷನ್ಸ್ ಆಗಕ್ಕೆ ಶುರು ಆಗೋಯ್ತು. ಸೊ ಐ ಕಮ್ ಟು ದಟ್ ಫಿಸಿಕಲ್ ಪಾರ್ಟ್ ಆಫ್ ಇಟ್ ದೇರ್. ಈಗ ನೀವು ಒಂದು ಎಕ್ಸಾಂಪಲ್ ಹೇಳಿದ್ರಿ 13 ವರ್ಷದ ಮಗುದು ಏನೋ ಕ್ಲೌನ್ಸ್ ಬಗ್ಗೆ ಭಯ ಇತ್ತು ಅಂತ. ಸೊ ಈ ಭಯದ ವೆನ್ ಯು ಯುನೋ ನಾವು ವೆನ್ ವಿ ಲುಕ್ ಅಟ್ ಫೋಬಿಯಾಸ್ ಪರ್ಸೆ ನಮ್ಮ ಇಂಡಿಯಾಲಿ, ಫಸ್ಟ್ ಆಫ್ ಆಲ್ ನೀವು ಹೇಳ್ದಂಗೆ ಇದನ್ನ ನಾವು ಫೋಬಿಯಾ ಇದು ಅಂತ ಕ್ಲಿನಿಕಲಿ ಟರ್ಮ್ ಮಾಡೋದೇ ತುಂಬಾ ರೇರ್. ತುಂಬಾ ಅಂದ್ರೆ ಜನರಲ್ ಆಗಿ ನಂಗೆ ಹೈಟ್ ಅಂದ್ರೆ ಭಯ, ನೀರಂದ್ರೆ ಭಯ ಆ ಥರ ಹೇಳ್ತೀವಿ ಹೊರತು ಇದು ಒಂದು ಕ್ಲಿನಿಕಲಿ ಫೋಬಿಯಾ ಅನ್ನೋ ಒಂದು ವರ್ಡ್ನ ಐ ಥಿಂಕ್ ತುಂಬಾ ಜನ ಈಗೀಗ ಸ್ವಲ್ಪ ಜನ ಉಪಯೋಗಿಸ್ತಾರೆ, ಬಟ್ ನಾಟ್ ಮೆನಿ ಪೀಪಲ್ ನೋ ಅಬೌಟ್ ಇಟ್. ಸೊ ನಮ್ಮ ಇಂಡಿಯಾಲಿ ನೀವು ನೋಡಿರೋ ಹಾಗೆ ಯಾವ್ಯಾವ ಫೋಬಿಯಾ ಜಾಸ್ತಿ ಇದೆ, ಯಾವ್ದ್ರ ಬಗ್ಗೆ ಫೋಬಿಯಾ ಜಾಸ್ತಿ ಇದೆ? ಆ್ಯಕ್ಚುಲಿ ಇನ್ ಜನರಲ್ ಇಂಡಿಯಾ ಮತ್ತು ಬೇರೆ ಏಷ್ಯನ್ ಕಂಟ್ರೀಸಲ್ಲಿ ಫೋಬಿಯಾಸ್ ರಿಲೇಟಿವ್ಲಿ ಕಮ್ಮಿ ಓಕೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳೋದು. ಅಫ್ಕೋರ್ಸ್ ಇದು ಕೂಡ 2022 ಲೇಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್. ಇದ್ದಿದ್ರಲ್ಲಿ ಇಂಡಿಯಾಲಿ ಹೆಚ್ಚು ಅಂದರೆ ಸಮ್ ಆಫ್ ದ ನ್ಯಾಚುರಲ್ ಎನ್ವೈರನ್ಮೆಂಟ್ ರಿಲೇಟೆಡ್ ಫೋಬಿಯಾ ಇರಬಹುದು. ಇವಾಗ ನೀರು ಹತ್ರ, ಹೈಟ್, ತುಂಬ ಓಪನ್ ಸ್ಪೇಸಸ್. ಕೆಲವ್ರಿಗೆ ಸೋಷಿಯಲ್ ಫೋಬಿಯಾ ಆ್ಯಂಡ್ ಇನ್ಕ್ಲೂಡಿಂಗ್ ಥಿಂಗ್ಸ್ ಲೈಕ್ ತುಂಬ ಜನ ಇರೋವಾಗ ಆ ಕ್ರೌಡ್ಗೆ ಹೋಗೋದು ಅಥವಾ ಲೈನಲ್ಲಿ ನಿಂತ್ಕೊಳ್ಳೋದು, ಈ ಥರದ್ದೆಲ್ಲ ಜಾಸ್ತಿ ಇಂಡಿಯಾಲಿ ತುಂಬ ಹೆಚ್ಚು. ರೇರ್ ಆಗಿ ನೋಡೋದು ಯಾವುದು ನೀವು, ಅಂದ್ರೆ ನೀವು ನೋಡಿರೋದು? ಓಕೆ, ಈ ಥರದ್ದು ನಾನು ಕೇಳೇ ಇರಲಿಲ್ಲ. ಆ್ಯಕ್ಚುಲಿ ಅದು ಕ್ಲೌನ್ದ್ ಇದೇನೆ. ಸೊ ಅವ್ರಿಗೆ ಆ ಪರ್ಟಿಕ್ಯುಲರ್ ಕ್ಲೈಂಟ್ಗೆ ಈ ಭಯ ಶುರುವಾಗಿದ್ದು ಟ್ರಿಗರ್ ಇನ್ಸಿಡೆಂಟ್ ಒಂದು ದೇರ್ ಇಸ್ ಅ ಮೂವಿ ಇಟ್. ನಾನು ಇವಾಗ ಕೇಳಕ್ ಹೋಗ್ತೇನೆ, ಸ್ಟೀಫನ್ ಕಿಂಗ್ ಅವ್ರದ್ದು ಇಟ್ ಅಂತ ಒಂದು ಅದೇನಾದ್ರೂ ಓದಿದ್ರ ಮಗು ಅಥವಾ ನೋಡಿತ್ತಾ ಅಂತ. ನೋಡಕ್ಕೆ ಶುರು ಮಾಡಿದಾಗ ಇದು ತಕ್ಷಣ ಅದು ಬಂದಿದ್ದ ಭಯ. ಬಟ್ ಶಿ ವಾಸ್ ಆ್ಯಕ್ಚುಲಿ ವೆರಿ ಫ್ಯಾಸಿನೇಟೆಡ್ ವಿತ್ ವಾಚಿಂಗ್ ಹಾರರ್. ಅವರು ತುಂಬ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಇದ್ದಾಗ ಅವ್ರಿಗೆ ಬಹಳಷ್ಟು ಜನ ಅವ್ರು ನೋಡಿದ್ದ ಕ್ಯಾರೆಕ್ಟರ್ಸ್ ಬಗ್ಗೆ ಡಿಸ್ಕ್ರೈಬ್ ಮಾಡಿದಾಗ ಶಿ ವಾಸ್ ಆ್ಯಕ್ಚುಲಿ ವೆರಿ ಫ್ಯಾಸಿನೇಟೆಡ್. ಆದರೆ ಆ ಒಂದು ಎಲಿಮೆಂಟ್ ಆಫ್ ಆ ಒಂದು ಸಡನ್ನಾಗೆ ಏನೋ ಆಗೋದು, ಆ ಎಲಿಮೆಂಟ್ ಮೂವೀಸಲ್ಲಿ ಅಥವಾ ಕತೆ ಕೇಳೋವಾಗ ಅದು ಬಂದಾಗ ಸ್ವಲ್ಪ ಸಣ್ಣದಾಗೆ ಅವ್ರಿಗೆ ಫಿಯರ್ ಸ್ವಲ್ಪ ಇವೋಕ್ ಆಗೋದು. ಸೊ ಇಟ್ಸ್ ನಾಟ್ ಲೈಕ್ ಒನ್ ಇನ್ಸಿಡೆಂಟಿಂದ ಫುಲ್ ಬ್ಲೋನ್ ಹಂಗಾಯಿತು ಅಂತ. ಅದಕ್ಕೆ ಒಂದು ಸೆಟ್ ಆಫ್ ಬಿಲೀಫ್ಸ್ ಅದು ನಿಧಾನಕ್ಕೆ ಆ್ಯಡ್ ಆಗಿ ಅದು ನೋಡೋವಾಗ ತಕ್ಷಣಕ್ಕೆ ಅದು ಭಯ ಶುರುವಾಗಿ ಅದಾದಮೇಲೆ ಶಿ ಸ್ಟಿಲ್ ಡಿಟರ್ಮಿನ್ಡ್. ಆ್ಯಕ್ಚುಲಿ ಬಹಳಷ್ಟು ಜನ ಅವ್ರಿಗೆ ಹೇಳಿದ್ರು ಏನಂತೆ ನೋಡಬೇಡ ಬಿಡು ಅಂತ. ಬಟ್ ಶಿ ವಾಸ್ ಲೈಕ್ ಇಲ್ಲ, ನಾನು ಐ ವಾಂಟ್ ಟು ವಾಚ್ ಇಟ್, ಐ ವಾಂಟ್ ಟು ಓವರ್ಕಮ್ ದಿಸ್ ಆ್ಯಂಡ್ ವಾಚ್ ಇಟ್ ಅಂತ. ಸೊ ಅದು ನಾನು ನೋಡಿರೋದು ರೇರೆಸ್ಟ್ ಇದು. ಈ ಕೆಲವ್ರಿಗೆಲ್ಲ ಈ ಪಕ್ಷಿಗಳ ಬಗ್ಗೆ ಭಯ ಇರುತ್ತೆ, ಅಂದ್ರೆ ಕಾಗೆ ಅದೆಲ್ಲ ಹತ್ರ ಬಂದ್ರೆ ಫುಲ್ಲು, ಈವನ್ ಪಾರಿವಾಳ ಮೇ ನಾಟ್ ಬಿ. ಅದೇನಾದ್ರು ಸ್ಪೆಸಿಫಿಕ್ ಕಾರಣ ಇರುತ್ತಾ ಅಥವಾ ಹೇಗೆ? ಅದು ಜನರಲಿ ಚಿಕ್ಕ ವಯಸ್ಸಿಂದನೇ ಅದು ಗೊತ್ತಿರುತ್ತಾ ಮನಸ್ಸಲ್ಲಿ ಯಾವ ಥರ ಅದು? ಇದು ಹಲವಾರು ಕಾರಣದಿಂದ ಆ ಥರ ಕಂಡೀಷನಿಂಗ್ ಆಗಿರಬಹುದು. ಒಂದು, ಚಿಕ್ಕ ವಯಸ್ಸಲ್ಲಿ ತುಂಬ ರ್ಯಾಪಿಡಾಗಿ ಏನಾದ್ರು ಮೂವಿಂಗ್ ಥಿಂಗ್ ಅಥವಾ ಆಬ್ಜೆಕ್ಟ್ ಅಥವಾ ಆ್ಯನಿಮಲ್ ಅಥವಾ ಬರ್ಡಿಗೆ ಆ ಒಂದು ಭಯ ಅಸೋಸಿಯೇಟ್ ಆಗಿರಬಹುದು. ಸೊ ಅದು ನೆಕ್ಸ್ಟ್ ಟೈಮ್ ಆ ಥರ ಪಕ್ಷಿ ಏನೋ ಸಡನ್ನಾಗೆ ಹಿಂಗೆ ಬಂದಾಗ ಅಥವಾ ಹತ್ರ ಬಂದಾಗ, ಆರ್ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಆಗಿರಲ್ಲ, ಬಟ್ ಅವ್ರ ರಿಲೇಟಿವ್ಸ್ಗೆ ಅಥವಾ ಬೇರೆ ಯಾರನ್ನೋ ನೋಡಿರ್ತಾರೆ ಅವರು. ನಾನು ಹಲವಾರು ಕತೆಗಳು ಕೇಳಿದ್ದೀನಿ, ಕಾಗೆ ಬಂದು ತಲೆ ಮೇಲೆ ಕುಕ್ತು, ಡೆಫಿನೆಟ್ಲಿ ಅಲ್ವಾ. ಆ್ಯಂಡ್ ಅದನ್ನ ಬಿಡಲಿಲ್ಲ, ಕಾಗೆ ಬಿಡಲೇ ಇಲ್ಲ, ಎಷ್ಟು ಹಾರಿದ್ರು ಅಂದರೆ ಓಡಿಸಿದ್ರು ಅದು ಹೋಗ್ತಾ ಇರಲಿಲ್ಲ. ಆ ಥರದ್ದೆಲ್ಲ ಅವರು ಕೇಳಿದ್ರು, ಇಫ್ ದೇ ಆಲ್ರೆಡಿ ಹ್ಯಾವ್ ದಟ್ ಟೆಂಪರಮೆಂಟಲ್ ಅದೊಂದು ವಲ್ನರಬಿಲಿಟಿ ಇದ್ದಾಗ ಈಸಿಯಾಗೆ ಆ ಥರ ಫೋಬಿಯಾ ಕಂಡೀಷನ್ ಆಗಬಹುದು. ನನ್ನ ರಿಲೇಟಿವ್ ಮಗುಳಿಗೆ, ಐ ಮೀನ್ ಶೀ ಈಸ್ ಆಲ್ಸೋ ಅರೌಂಡ್ 17-18 ಇಯರ್ಸ್. ಇಂಟ್ರೆಸ್ಟಿಂಗ್ಲಿ ನಾನು ಅವಳಿಗೆ ಬಿಂದಿ ಭಯ, ಅಂದರೆ ಅವಳು ಶೀ ಈಸ್ ಓಕೆ ವಿತ್ ಕುಂಕುಮ, ಓಕೆ, ಬಟ್ ಸ್ಟಿಕ್ಕರ್ಸ್, ಎನಿ ಕೈಂಡ್ ಆಫ್ ಸ್ಟಿಕ್ಕರ್ಸ್. ಸೊ I was trying to see ಎಲ್ಲಿ ಅದು ಬಂದಿರ್ಬೋದು ಅಂತ, ಬಟ್ ಐ ಜಸ್ಟ್ couldn't place it. Anything you've heard of? ಬಿಂದಿ ಆಸ್ ಸಚ್ ಲೈಕ್ ಅ ಫಾರ್ಮಲ್ ಲಿಸ್ಟಲ್ಲಿ ಇಲ್ಲ, ಆದರೆ ಹಲವಾರು ಜನಕ್ಕೆ ಈ ಥರ ಆ ಲಿಸ್ಟಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ಎಲ್ಲ ಭಯ ಇರುತ್ತೆ. ಅದು ಏನಕ್ಕೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಅಥವಾ ರೀಸೆಂಟ್ ಪಾಸ್ಟಲ್ಲಿ ಅವ್ರಿಗೆ ಮೇ ಬಿ ದೇ ಹ್ಯಾವ್ ಹ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಫ್ ಅಸೋಸಿಯೇಟಿಂಗ್ ಸಮಥಿಂಗ್ ವೆರಿ ಟ್ರಾಮ್ಯಾಟಿಕ್ ವಿತ್ someone who had worn ಆ ಥರದ ಬಿಂದಿ. ಆರ್ ಇದು ಗೊತ್ತಿಲ್ಲ, ಐ ಮೀನ್ ಅವ್ರ ಜೊತೆ ಒಬ್ಬರು ಕ್ಲಿನಿಷಿಯನ್ ಮಾತಾಡಿ ಅವ್ರ ಹತ್ರ ವೆರಿ ಸೇಫಾಗಿ ಎಲ್ಲ ವಿಷಯನೂ ಕೇಳ್ಕೊಂಡಾಗ ಅವಾಗ ಪೂರ್ತಿ ಗೊತ್ತಾಗುತ್ತೆ. ಬಟ್ ಡೆಫಿನೆಟ್ಲಿ ಸಮ್ ಎಕ್ಸ್ಪೀರಿಯನ್ಸ್ ಆಫ್ ಅಬ್ಯೂಸ್ ಇರಬಹುದು ಅಥವಾ ಸಮ್ ಟ್ರಾಮ್ಯಾಟಿಕ್ ಥಿಂಗ್
ಆ್ಯಂಡ್ ಆ ಟೈಮಲ್ಲಿ ಮೇ ಬಿ someone else that they witnessed ಅಥವಾ who was with the perpetrator ಇರಬಹುದು, ಅಥವಾ the person who inflicted that pain ಅಥವಾ whatever may have worn the ಬಿಂದಿ, ಅಥವಾ ಆ ಟೈಮಲ್ಲಿ ಅವ್ರಿಗೆ ಏನೋ ಒಂದು ಆಗ್ತಿದ್ದಾಗ ಆ ಥರ ಮೆಮರಿ ಬಂದಿರಬಹುದು, someone wearing that ಬಿಂದಿ. ಆ ಟೈಮಲ್ಲಿ ಅಷ್ಟೊಂದು ಭಯ ಅದೆಲ್ಲ ಆದಾಗ ಬ್ರೈನ್ನಲ್ಲಿ ನಮಗೆ ಏನಾಗ್ತಿದೆ, ಏನಾದಮೇಲೆ ಏನಾಯಿತು, ಇದಾದಮೇಲೆ ನಾನು ಏನು ಮಾಡಬಹುದು, ಇದರಿಂದ ಹೇಗೆ ನಾನು ಓವರ್ಕಮ್ ಮಾಡಬಹುದು ಅನ್ನೋದು ಅಷ್ಟು ಇನ್ಫಾರ್ಮೇಷನ್ ಇಂಟಿಗ್ರೇಟ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಮೆಮರೀಸು ಹೆಂಗೆ ಆ ಟೈಮಲ್ಲಿ ಬರುತ್ತೋ ಅದೆಲ್ಲ ಹಾಗೆ ಸ್ಟೋರ್ ಆಗಿಬಿಟ್ಟು ಇಟ್ಸ್ ನಾಟ್ ಪ್ರಾಸೆಸ್ಡ್ ವೆಲ್ ಅಲ್ವಾ. ಸೊ ಆ ಟೈಮಲ್ಲಿ ಯಾವ್ದಾರ ಒಂದು ತೆಗೆದ್ರೆ, ಇವಾಗ ನಾವು ಹೆಂಗೆ ಬಟ್ಟೆಗಳನ್ನ ಕರೆಕ್ಟಾಗಿ ಮಡಿಸಿಡದೆ ಹೋದರೆ ಎಲ್ಲ ಒಟ್ಟಿಗೆ ತುರ್ಕ್ಬಿಟ್ರೆ ಒಂದು ತೆಗೆದ್ರೆ ಎಲ್ಲ ಬರುತ್ತಲ್ಲ, ಆ ಥರದ್ರಿಂದ ಕೂಡ ಆಗಬಹುದು ಅದು. ಓಕೆ. ಸೊ ಏನೋ ಅವಾಗ ನೀವು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ ದಟ್ ಬೇಡ ಬಿಡು ಇಗ್ನೋರ್ ಮಾಡು ಅಂತ ಹೇಳಿದ್ರು ಆ ಪರ್ಟಿಕ್ಯುಲರ್ ಅದರಲ್ಲಿ. ದಟ್ಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಐ ಆಲ್ಸೋ ಫೇಸ್ಡ್. ಐ ಹ್ಯಾವ್ ಹ್ಯಾಡ್ ಪೀಪಲ್ ಲಾಫ್ ಅಟ್ ಮೀ, ಪೀಪಲ್ ಸೇ ಏ ಕಮ್ ಆನ್, ನೀನ್ ಜರ್ನಲಿಸ್ಟ್, ವೈ ಆರ್ ಯು ಸ್ಕೇರ್ಡ್ ಆಫ್ ದಿಸ್ ಅನ್ನೋ ಥರ. ಆ್ಯಂಡ್ ಆ್ಯಂಡ್ ಎಷ್ಟೋ ಇಟ್ಸ್ ಆ್ಯಕ್ಚುಲಿ ವೆರಿ ಡಿಫಿಕಲ್ಟ್ ನನಗೂ, ಬಿಕಾಸ್ ಬೀಯಿಂಗ್ ಅ ಜರ್ನಲಿಸ್ಟ್ ನಂಗೆ ಏನಾಗುತ್ತೆ, ಐ ಹ್ಯಾವ್ ಟು ಎಂಟರ್ ಇನ್ ಟು ಸ್ಪೇಸಸ್ ಲೈಕ್ ದಿಸ್, ಐ ಹ್ಯಾವ್ ಟು ಬಿ ಪಾರ್ಟ್ ಆಫ್ ದ್ಯಾಟ್ ಆ್ಯಸ್ ಮೈ ಡೈಲಿ ರೂಟೀನ್. ಸೊ ನನಗೆ ಅದು ಓವರ್ಕಮ್ ಮಾಡೋದು ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆದರೆ ಮೈ ಓನ್ ಪೀಪಲ್ ಐ ಫೇಲ್ ಟು ಎಕ್ಸ್ಪ್ಲೇನ್ ಟು ದೆಮ್ ದಟ್ ದಿಸ್ ಇಸ್ ಆ್ಯಕ್ಚುಲಿ ಸಮಥಿಂಗ್ ವಿಚ್ ಇಸ್ ತುಂಬ ನನಗೆ ಕಷ್ಟ ಆಗ್ತಿದೆ, ಅಥವಾ ನನಗದು ಅದರಿಂದ ನನಗೆ ತೊಂದರೆ ಆಗ್ತಿದೆ ಅಂತ ಹೇಳೋಕ್ಕೂ it's not possible. ಇವಾಗ after 4 years my husband or my children, they understand, but still everybody makes fun of it. ಏ ಕಮ್ ಆನ್, ಏನು ಇಷ್ಟೊಂದು ಯಾಕೆ ಹಂಗೆ ಆಡ್ತೀಯ, ಏನಾಗಲ್ಲ ಸುಮ್ಮನೆ ಇರು ಅಂತ. ಬಟ್ even if they are trying to comfort, ನನಗೆ ಆಗಲ್ಲ ಆ ಟೈಮಲ್ಲಿ, ಬಿಕಾಸ್ ಐ ಹ್ಯಾವ್ ಟು ಮೈ ನೆಕ್ಸ್ಟ್ ಆ್ಯಕ್ಷನ್ ಇಸ್ ಅಲ್ಲಿಂದ ಆಚೆ ಹೋಗಬೇಕು ನಾನು. ದಟ್ಸ್ ಮೈ ಫಸ್ಟ್ ಥಾಟ್, ದಟ್ ಐ ಹ್ಯಾವ್ ಟು ಗೆಟ್ ಔಟ್ ಆಫ್ ದಿಸ್ ಪ್ಲೇಸ್. ಸೊ ಹೀಗಿರಬೇಕಾದ್ರೆ ವಾಟ್ ಇಸ್ ಇಟ್ ದಟ್ ಯು ಟೆಲ್ ದ ಫ್ಯಾಮಿಲೀಸ್, ಇದನ್ನು ಹೆಂಗೆ ಅವರು ಅರ್ಥ ಮಾಡ್ಕೊಂಡು ಹೌ ಡು ದೇ ಡೀಲ್ ವಿತ್ ಇಟ್? ಡೆಫಿನೆಟ್ಲಿ ಫ್ಯಾಮಿಲೀಸ್ ಮತ್ತು ಸಪೋರ್ಟ್ ಸಿಸ್ಟಮ್ ಇರೋರಿಗೆ ಇಟ್ ಈಸ್ ಈಸಿಯರ್ ಆ್ಯಂಡ್ ಕ್ವಿಕ್ಕರ್ ಟು ರಿಕವರ್. ಆ್ಯಕ್ಚುಲಿ ಫ್ಯಾಮಿಲೀಸ್ಗೆ ದೇ ಹ್ಯಾವ್ ದಿಸ್ ಕನ್ಸರ್ನ್ ಆಫ್ ಅಯ್ಯೋ ಇದರಿಂದ ತೊಂದರೆ ಆಗಿಬಿಡತ್ತೆ, ಅಯ್ಯೋ ಎಷ್ಟು ಭಯ ಪಡ್ತಿದ್ದಾರೆ ಇವರು, ಇನ್ನು ಹೇಗಾರೋ ಮಾಡಿ ಹೋಗಬೇಕಲ್ವಾ, ಕಮ್ಮಿ ಆಗಬೇಕಲ್ವಾ ಅನ್ನೋ ಆ ಕನ್ಸರ್ನ್ಗೆ ದೇ ಆರ್ ಆಲ್ಸೋ ಸೋ ಡಿಸ್ಟ್ರೆಸ್ಡ್. ಅದಕ್ಕೆ ಅವರು ಹಲವಾರು ಬಾರಿ ಬಿಟ್ಟು ಹಾಕು ಇದನ್ನ, ಯೋಚನೆ ಮಾಡಬೇಡ ಅದ್ರ ಬಗ್ಗೆ, ಇದ್ರೆ ಏನಂತೆ ಮರ್ತು ಬಿಡು ಅದನ್ನ, ಅಥವಾ ಕೆಲವೊಮ್ಮೆ ಅವರು ಯಾಕೆ ಹಿಂಗಾಗ್ತಿದೆ ಅಂತ ಕೇಳ್ತಾರಲ್ವ, ಹಲವಾರು ಬಾರಿ ಅದನ್ನ ಅನುಭವಿಸ್ತಿರೋರ ಹತ್ರ ಯಾಕೆ ಅನ್ನೋ ಕ್ವೆಶನ್ಗೆ ಆನ್ಸರ್ ಇರಲ್ಲ. ಆರ್ ಓಕೆ ನನಗೆ ಐ ಡೋಂಟ್ ವಾಂಟ್ ಟು ಇನ್ವೈಟ್ ಇಟ್, ನನಗೂ ಕೂಡ ಇದು ಇಷ್ಟ ಇಲ್ಲ ಹಿಂಗೆ ಭಯ ಪಡೋದು, ವಾಟ್ ಎಲ್ಸ್ ಡು ಐ ಡೂ ಅನ್ನೋದು ಅವ್ರಿಗೂ ಹಲವಾರು ಬಾರಿ ಕ್ವೆಶನ್ಸ್ ಇರುತ್ತೆ. ಸೊ ಒನ್ ವೇ ಇನ್ ವಿಚ್ ಅಟ್ಲೀಸ್ಟ್ ಫ್ಯಾಮಿಲೀಸ್ ಹೆಲ್ಪ್ ಮಾಡಬಹುದು ಅಂದರೆ ಜಸ್ಟ್ ಬೀಯಿಂಗ್ ದೇರ್ ಫಾರ್ ದೆಮ್, ಸೇಯಿಂಗ್ ಓಕೆ ನಿನ್ನ ಜೊತೆ ನಾ ಇದ್ದೀನಿ, ಹೌ ಕೆನ್ ಐ ಹೆಲ್ಪ್ ಯು, ಏನಾರು ಒಟ್ಟಿಗೆ ಏನಾರು ಡು ವಿ ಡೂ ಸಮಥಿಂಗ್ ಅಬೌಟ್ ಇಟ್. ಅಥವಾ ಇಫ್ ದೇ ನೋಟಿಸ್ ದಟ್ ತುಂಬ ಹೆಚ್ಚು ಆತಂಕ ಆಗ್ತಿದೆ ಇದರಿಂದ, ಅವ್ರಿಗೂ ಕೂಡ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಅಂದರೆ ದೇ ಕ್ಯಾನ್ ಆಸ್ಕ್ ದೆಮ್ ದಟ್ ಹೇ ಡು ಯು ವಾಂಟ್ ಟು ಸೀಕ್ ಹೆಲ್ಪ್ about it. And the things to not do definitely would be advise. Or advising is okay, like because ಅವ್ರಿಗೆ ಏನೋ ಅವ್ರ ಪಾಸ್ಟಲ್ಲಿ ವರ್ಕ್ ಆಗಿರಬಹುದು, ಸೊ advising is okay, but they could put it across as I had tried something, would you want to try that? And then okay ಅಂದಾಗ maybe putting out some ways that they have tried it with. In general ಬಹಳಷ್ಟು ಜನ ಏನು ಟ್ರೈ ಮಾಡಿರ್ತಾರೆ ಅಂದರೆ, ಒಂದು ಅವಾಯ್ಡ್ ಮಾಡೋದು ಟ್ರೈ ಮಾಡಿರ್ತಾರೆ, ಇನ್ನೊಂದು ಡಿಸ್ಟ್ರ್ಯಾಕ್ಟ್ ಮಾಡೋದು ಟ್ರೈ ಮಾಡಿರ್ತಾರೆ. ಯಾರಿಗೆ ಇದು ಹೆಲ್ಪ್ ಆಗತ್ತೆ ಅಂದಾಗ, ಅಂದರೆ ಈ ಡಿಸ್ಟ್ರಾಕ್ಷನ್ ಅನ್ನೋದು ಆ ಟೈಮಲ್ಲಿ ತುಂಬ ಆತಂಕ ಆಗ್ತಿದೆ ಅಂದಾಗ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದು, ಇಫ್ ದೇ ಡೂ ಇಟ್ ವಿತ್ ದ ಅಟೆಂಪ್ಟ್ ಟು ಕಂಟ್ರೋಲ್ ಆಂಗ್ಸೈಟಿ. ಓಕೆ, ನನಗೀಗ ಏನಾರು ಮಾಡೋ ಆಂಗ್ಸೈಟಿ ಹೋಗ್ಬಿಡಬೇಕು, ನಾನು ಏನೋ ಒಂದು ಮಾಡಿ ಡಿಸ್ಟ್ರ್ಯಾಕ್ಟ್ ಮಾಡ್ಕೋತೀನಿ, ದ ಮೋರ್ ದೇ ಟ್ರೈ ಟು ಕಂಟ್ರೋಲ್, ಆ ಆಂಗ್ಸೈಟಿ ಪ್ಯಾರಡಾಕ್ಸಿಕಲಿ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಬಟ್ ದ ಒನ್ಸ್ ಹೂ ಹ್ಯಾವ್ ಟ್ರೈ ಟು ಡಿಸ್ಟ್ರ್ಯಾಕ್ಟ್ ವೆರಿ ಜೆಂಟ್ಲಿ, ಓಕೆ ಇದಿದೆ ಇರಲಿ ಬಿಡು, ನನ್ನ ಪಾಡಿಗೆ ನಾನು ಇದನ್ನ ಮಾಡ್ತೀನಿ ಅಂತ ಜೆಂಟಲಾಗೆ ವೆನ್ ದೇ ಸ್ವೇ ದೆಮ್ಸೆಲ್ಸ್, ಆವಾಗ ಹಲವಾರು ಜನಕ್ಕೆ ಹೆಲ್ಪ್ ಆಗಿರುತ್ತೆ. ಬಟ್ ಏನು ಹೆಚ್ಚಾಗಿ ನೋಟಿಸ್ ಆಗೋದಂದರೆ, ಡಿಸ್ಟ್ರ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಹೆಲ್ಪ್ ಆಗಿದೆ ಅನ್ನೋದು ನೋಟಿಸ್ ಮಾಡಿಕೊಂಡು ಹಲವಾರು ಜನ ಡಿಸ್ಟ್ರ್ಯಾಕ್ಟ್ ಮಾಡ್ತಾರೆ. ಬಟ್ ಇಫ್ ದಟ್ ಡಿಸ್ಟ್ರಾಕ್ಷನ್ ಇಸ್ ಡನ್ ಇನ್ ಅ ಪರ್ಟಿಕ್ಯುಲರ್ ಆ್ಯಟಿಟ್ಯೂಡ್ ಆಫ್ ಕಂಟ್ರೋಲಿಂಗ್, ಅದು ಬ್ಯಾಕ್ ಫೈರ್ ಆಗ್ಬೋದು. ಸೊ ಇಫ್ ಫ್ಯಾಮಿಲಿ ಈಸ್ ಅವೇರ್ ಆಫ್ ದಿಸ್ ಆ್ಯಂಡ್ ಯುವರ್ ಅಡ್ವೈಸ್ ಟು ದೆಮ್ ಟು ಅವಾಯ್ಡ್ ದ ಸಿಚುವೇಶನ್ ಇರಬಹುದು, ಅಥವಾ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಿರಬಹುದು, ಟು ಆಸ್ಕ್ ದೆಮ್ ಟು ಡೂ ಇಟ್ ಇನ್ ಅ ಜೆಂಟಲ್ ವೇ ರಾದರ್ ದ್ಯಾನ್
ಇದು ಹೆಂಗಾರು ಮಾಡಿ ಇವಾಗ ಹೋಗ್ಬಿಡ್ಲಿ ಅನ್ನೋದು. ಸೊ ಇವಾಗ ನೀವು ಆಂಗ್ಸೈಟಿ ಅನ್ನೋ ವರ್ಡ್ ಯೂಸ್ ಮಾಡಿದ್ರಿ. ಇವಾಗ ಜನರಲಿ ಅ ಲಾಟ್ ಆಫ್ ಪೀಪಲ್ ಹ್ಯಾವ್ ಆಂಗ್ಸೈಟಿ ಫಾರ್ ವೇರಿಯಸ್ ಥಿಂಗ್ಸ್, ರೈಟ್? ಸೊ ಈಗ ವೆನ್ ಯು ಹ್ಯಾವ್ ದಿಸ್ ಫಿಯರ್ ಆ್ಯಂಡ್ ಆಂಗ್ಸೈಟಿ ಕಮ್ ಟುಗೆದರ್, ಈಸ್ ಇಟ್ ಲೈಕ್ ಅ ಡೆಡ್ಲಿ ಕಾಂಬಿನೇಷನ್? ಯಾವ ಥರ ಅಂದರೆ ನೀವು ಯಾವ್ದಾರ ಎಕ್ಸಾಂಪಲ್ ನಿಮ್ಮ ನೋಡಿರೋಂಥ ಪೇಷಂಟ್ ಯಾವ್ದಾರ ಎನಿ ಪರ್ಟಿಕ್ಯುಲರ್ ಕ್ಲೈಂಟ್ ಹೂ ಯು ಕ್ಯಾನ್ ಎಕ್ಸ್ಪ್ಲೇನ್ ಅಬೌಟ್ ದಿಸ್? ಸೊ ಒಬ್ಬರು ಐ ರಿಮೆಂಬರ್ ಅವ್ರಿಗೆ ಫೋಬಿಯಾ ಆಫ್ ಬೀಯಿಂಗ್ ಇನ್ ಸ್ಪೇಸಸ್ ವೇರ್ ಎಸ್ಕೇಪ್ ಇಸ್ ಡಿಫಿಕಲ್ಟ್. ಏನಾದ್ರು ಒಂದು ವೇಳೆ ಪ್ಯಾನಿಕ್ ಅಟ್ಯಾಕ್ ಬಂದ್ಬಿಟ್ಟು ಅದಕ್ಕೆ ಅಗೋರಾಫೋಬಿಯಾ ಅಂತೀವಿ. ತುಂಬ ಕ್ರೌಡ್ ಇರೋ ಜಾಗದಲ್ಲಿ ಅಥವಾ ತುಂಬ ಕ್ಲೋಸ್ ಸ್ಪೇಸಸಲ್ಲಿ ವೇರ್ ದೇ ಆರ್ ಸ್ಕೇರ್ಡ್, ನನಗೆ ಪ್ಯಾನಿಕ್ ಅಟ್ಯಾಕ್ ಬಂದ್ಬಿಟ್ಟು ನಾನು ಇಲ್ಲೇ ಇದ್ಬಿಡ್ಬೇಕಾಗಿ ಬಂದರೆ ಇಲ್ಲಿಂದ ಆಚೆ ಹೋಗೋಕ್ಕಾಗದೆ ಇದ್ದರೆ ಆವಾಗ ತುಂಬ ಆತಂಕ ಆಗೋದು. ಸೊ ಅದರ ಜೊತೆ ಅವ್ರಿಗೆ ಪ್ಯಾನಿಕ್ ಅಟ್ಯಾಕ್ಸ್ ಕೂಡ ತುಂಬ ಬರೋದು. ಪ್ಯಾನಿಕ್ ಬಂದಾಗ ಅವ್ರಿಗೆ ಎಕ್ಸೆಸಿವ್ ಸ್ವೆಟ್ಟಿಂಗ್, ತುಂಬ ಮುಖ ಎಲ್ಲ ಫ್ಲಶ್ ಆಗೋದು. ಹಿ ವಾಸ್ ಆ್ಯಕ್ಚುಲಿ ಅ ಮ್ಯೂಸಿಷಿಯನ್. ಸೊ ಅವರು ಮಕ್ಕಳಿಗೆ ಮ್ಯೂಸಿಕ್ ಪಾಠ ಕೂಡ ಹೇಳ್ಕೊಡೋರು. ಅದರ ಮಧ್ಯದಲ್ಲಿ ಈ ಥರ ಆದಾಗ ಅದನ್ನ ಬಿಟ್ಟು ಹೆಂಗೆ ಹೋಗೋದು, ಎಲ್ಲರೂ ನೋಡ್ತಾ ಇದ್ದಾರೆ, ನನ್ನ ಮುಖದಲ್ಲಿರೋದು ಹಾಗೆಲ್ಲ ಗೊತ್ತಾಗ್ತಿದೆ. ಸೊ ಆ ಥರ ಅವ್ರಿಗೆ ಸೋಷಿಯಲ್ ಆ್ಯಂಗ್ಸೈಟಿ ಸಚ್ ಇರಲಿಲ್ಲ. ಆದರೆ ಆ ಟೈಮಲ್ಲಿ ಪ್ಯಾನಿಕ್ ಬಂದಾಗ ಅವ್ರ ಮುಂದೆ ಪ್ಯಾನಿಕ್ ಬಂದುಬಿಟ್ರೆ ಅನ್ನೋದು. ಹಾಗಾಗಿ ಅವ್ರ ಕ್ಲಾಸಸ್ನೆಲ್ಲ ಆನ್ಲೈನ್ ಮಾಡೋರು, ತುಂಬ ಅವಾಯ್ಡ್ ಮಾಡೋರು. ಮನೆಯಿಂದ ಆಚೆ ಹೋದಾಗ ಅವ್ರ ಮನೆ ಹತ್ರ ಈ ಕಲ್ಲು ಹಾಕಿರ್ತಾರಲ್ಲ ರೋಡ್ ಮೇಲೆ, ಇನ್ನು ಅರ್ಧ ಕನ್ಸ್ಟ್ರಕ್ಟ್ ಏನೋ ಮಾಡಿದ್ದು, ಆ ಥರ ಕಲ್ಲು ಹಿಂಗೆ ಹೋಗೋವಾಗ ಹಿಂಗೆ ಅಲ್ಲಾಡಿದಾಗ ಆ ಸೆನ್ಸೇಷನಿಂದ ಪ್ಯಾನಿಕ್ ಅಟ್ಯಾಕ್ ಬಂತು. ಸೊ ಅವರು ಅಯ್ಯೋ ಎಲ್ಲರ ಮುಂದೂ ಹಾಗೆ ಬರುತ್ತೆ ಅಂದ್ಬಿಟ್ಟು ವಾಪಸ್ ಮನೆಗೆ ಹೋಗೋದು, ಆದಷ್ಟು ಆಚೆ ಹೋಗದೆ ಇರೋದು. ಈ ಥರ ಆಗೋಗಿ ಅವರು ಬರೀ ಸೆಷನ್ಸ್ಗೆ ಮಾತ್ರ ಆಚೆ ಬಂದು ಒಳಗೆ ಹೋಗಿ ಮಾಡೋ ಅಷ್ಟ್ರ ಮಟ್ಟಿಗೆ ಆತಂಕ ಆಗೋದು. ಸೊ ಅವ್ರಿಗೆ ಪ್ಯಾನಿಕ್ ಅಟ್ಯಾಕ್ ಕೂಡ ಅಷ್ಟೇ ಆಗೋದು ಆ ಫೋಬಿಯಾ ಜೊತೆ. ಓಕೆ. ಸೊ ದಿಸ್ ಆಂಗ್ಸೈಟಿ ಆ್ಯಂಡ್ ಫಿಯರ್ ಕ್ಯಾನ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಹಾಂ, ಡೆಫಿನೆಟ್ಲಿ. ಇನ್ಫ್ಯಾಕ್ಟ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಹೇಗೆ ಅಂದರೆ ಇಟ್ಸ್ ರೇರ್ ಟು ಹ್ಯಾವ್ ಓಕೆ ಇದೊಂದೇ ಇದೆ. ಜನರಲಿ ಕೋ-ಅಕರಿಂಗ್ ಕಂಡೀಷನ್ಸ್ ಇದ್ದೇ ಇರುತ್ತೆ. ಸೊ ಇದೆಲ್ಲ ಒಂದಕ್ಕೊಂದು ಇಟ್ ವಿಲ್ ರಿಲೇಟೆಡ್, ಲೈಕ್ ಸ್ಟಿಚ್ ಟು ಈಚ್ ಅದರ್ ತರ ಜನರಲಿ ರಿಲೇಟೆಡ್ ಇರುತ್ತೆ. ಓಕೆ. ಸೊ ಇವಾಗ ಏನೋ ವೆನ್ ಸಂಬಡಿ ಹ್ಯಾಸ್ ದಿಸ್ ಕೈಂಡ್ ಆಫ್, ಈಗ ಏಜ್ ಅಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತಾ, ಅಥವಾ ಅಂದ್ರೆ ದ ಅಮೌಂಟ್ ಆಫ್ ಫಿಯರ್, ಈಗ ಒಂದು 13 ವರ್ಷದವ್ರಿಗಿರ್ಲಿ ಅಥವಾ 20 ವರ್ಷ, ಸೊ ಆ ಥರ ಏನಾದರೂ ಏಜ್ ರಿಲೇಟೆಡ್ ಹಂಗಿರುತ್ತಾ? ಖಂಡಿತ. ಇನ್ಫ್ಯಾಕ್ಟ್ 2022 ಸ್ಟ್ಯಾಟ್ಸ್ ಪ್ರಕಾರ the mean age at which someone develops this is actually the median age. ಅಂದರೆ at least 50% ಜನ ಆರ್ ಬಿಲೋ ದಿಸ್ ಏಜ್. ಆ ಏಜ್ ಏನು ಅಂದರೆ ಇಟ್ಸ್ ಅರೌಂಡ್ 7 to 12. ಸೊ ಅಷ್ಟು ಇಂಡಿವಿಜುವಲ್ಸ್ಗೆ ಅಷ್ಟು ಅರ್ಲಿ ಆನ್ ಈ ಥರ ಫೋಬಿಯಾಸ್ ಶುರುವಾಗುತ್ತೆ. ಆ್ಯಂಡ್ ಲೀಸ್ಟ್ ಅಂದರೆ ಸ್ವಲ್ಪ ಓಲ್ಡರ್ ಏಜ್ ಅವ್ರಿಗೆ ಫೋಬಿಯಾಸ್ ಜನರಲಿ ಕಮ್ಮಿ ಇರುತ್ತೆ ಸ್ಟ್ಯಾಟ್ಸ್ ಪ್ರಕಾರ. ಆ್ಯಂಡ್ ಆಲ್ಸೋ ವಿಮೆನ್ ಆರ್ ಜನರಲಿ ಮೋರ್ ಪ್ರೋನ್ ಟು all forms of anxiety including phobia. In fact ಎಷ್ಟು ಮಟ್ಟಿಗೆ ಅಂದರೆ the ratio could be even 2:1. So for every 2 women or girls who undergo this, there's one man who experiences fear. I wonder why is it that women, any research on that made? ನನ್ನ ನಾಲೆಡ್ಜ್ ಪ್ರಕಾರ there could be more, there's scope for more to look up for this, but ನನ್ನ ಇದು ಪ್ರಕಾರ ಕಲ್ಚರಲಿ women are granted vulnerability. That thing of okay, you can be vulnerable. In fact, that is one of the gender roles ಅಲ್ವಾ. ಬಟ್ ಇವಾಗ ಹಲವಾರು ಜನ ಮೆನ್ಗೆ ಆ ಥರ ವಲ್ನರಬಿಲಿಟಿ ಬಂದಾಗ ವೆನ್ ದೇ ಆಫನ್ ಶೇರ್ ಇಟ್ ಯಾರ ಜೊತೆನಾರು ದೇ ಸೇ ಹೇ ಟಫನ್ ಅಪ್, ಐ ಮೀನ್ ಡೋಂಟ್ ಬಿ ಅ ಗರ್ಲ್ ಅಲ್ವಾ, ಈ ಥರ ಹೇಳ್ತಾರೆ. ಸೊ ದೇ ಮೇ ನಾಟ್ ಇವನ್ ರಿಪೋರ್ಟ್ ಇಟ್ ಫಾರ್ ಆಲ್ ಯು ನೋ. That is possible because a lot of men may have this and may not report it at all, because women only reporting it is very, very less. True. So nim prakara, at what point you have explained in the beginning that namge when it is disrupting our daily activities is when we actually seek help. But ee therapies anta nodidre, are there any possible ways to at least deal with it? ಇದನ್ನ ಹೆಂಗೆ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಒಂದು ನನಗೆ 2 ವಿಷಯ ಹೇಳಿ. ಒಂದು ಮ್ಯಾನೇಜಿಂಗ್ ಇಟ್ ಆನ್ ಅವರ್ ಓನ್. ಇವಾಗ ನಾನು ಥೆರಪಿಗೆ ಹೋಗಲ್ಲ, ಬಟ್ ಐ ವಿಲ್ ಡೂ ಇಟ್ ವೆನ್ ಬಿಕಾಸ್ ಆ ಸಿಚುವೇಶನಲ್ಲಿ ಐ ನೀಡ್ ಸಮಥಿಂಗ್, ರೈಟ್? ಐ ಕಾಂಟ್ ಅವಾಗ ನಾನು ಥೆರಪಿ ರೂಮ್ಗೆ ರಶ್ ಮಾಡೋಕ್ಕಾಗಲ್ಲ. ಸೊ ಅಂಥ ಸಿಚುವೇಶನಲ್ಲಿ ಹೌ ವಿಲ್ ಐ ಮ್ಯಾನೇಜ್? ಒಂದು. ಸೆಕೆಂಡ್ ಥಿಂಗ್ ಇಸ್, ವಾಟ್ ಆರ್ ದ ಕೈಂಡ್ ಆಫ್ ಥೆರಪೀಸ್ ದಟ್ ಇಸ್ ಎಕ್ಸಿಸ್ಟಿಂಗ್ ಫಾರ್ ಪೀಪಲ್ ಟು ರೀಚ್ ಔಟ್ ಟು?
ಸೊ ನಮಗೆ ನಾವೇ ಹೆಲ್ಪ್ ಮಾಡ್ಕೋಬೇಕು ಅಂತ ಬಂದಾಗ ಒಂದು ಇನ್ ದಟ್ ಸ್ಟೇಟ್ ಆಫ್ ಆಂಗ್ಸೈಟಿ, ತುಂಬ ಆತಂಕ ಆಲ್ರೆಡಿ ಆಗ್ತಿದೆ, ನನ್ನ ಬಾಡಿಲಿ ಅದು ತೋರಿಸ್ಕೊತಾ ಇದೆ ಇನ್ ಟರ್ಮ್ಸ್ ಆಫ್ ಪ್ಯಾಲ್ಪಿಟೇಷನ್ ಇರ್ಬೋದು, ಎಕ್ಸೆಸಿವ್ ಸ್ವೆಟ್ಟಿಂಗ್ ಇರ್ಬೋದು, ಆ ಥರ ಆಗ್ತಿದ್ದಾಗ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಲ್ವಾ. ಹಲವಾರು ಜನ ಆ್ಯಕ್ಚುಲಿ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದೇನೋ ಬಾಕ್ಸ್ ಬ್ರೀದಿಂಗ್ ನಥಿಂಗ್ ಇಸ್ ವರ್ಕ್ಡ್ ಫಾರ್ ಮೀ ಅಟ್ ಲೀಸ್ಟ್ ಅಲ್ವಾ. ಆ್ಯಂಡ್ ದಟ್ ಈಸ್ ಬಿಕಾಸ್ ಇವಾಗ ನಮ್ಮ ದೇಹದಲ್ಲಿ ನರ್ವಸ್ ಸಿಸ್ಟಮ್ 2 ಸ್ಟೇಟ್ಸ್ಗೆ ಹೋಗಬಹುದು, ಸಿಂಪಥೆಟಿಕ್ ಅಥವಾ ಪ್ಯಾರಾಸಿಂಪಥೆಟಿಕ್ ಸ್ಟೇಟ್ಗೆ. ಅದೆರಡು ಸ್ವಿಚ್ ಥರ. ಸೊ ಸ್ವಿಚ್ನ ನಾವು ಹೇಗೆ ಮಧ್ಯಕ್ಕೆ ಇಡೋಕ್ಕಾಗಲ್ವೋ, ಇಟ್ ಶುಡ್ ಇದರ್ ಬಿ ಆನ್ ಆರ್ ಆಫ್ ಅಲ್ವಾ. ಹಾಗೆ ಇದರ್ ಯು ವಿಲ್ ಬಿ ಇನ್ ದಿಸ್ ವೆರಿ ಆ್ಯಂಕ್ಷಿಯಸ್ ಸ್ಟೇಟ್ ಆರ್ ಯು ಕ್ಯಾನ್ ಬಿ ಇನ್ ದ ಕಾಮ್ ಸ್ಟೇಟ್. ಸೊ ಒಂದರಲ್ಲಿ ಆಲ್ರೆಡಿ ಇದ್ದಾಗ, ಎಸ್ಪೆಷಲಿ ಆಂಗ್ಸೈಟಿ ಸ್ಟೇಟಲ್ಲಿ ಇದ್ದಾಗ ಅದನ್ನು ರಿಲ್ಯಾಕ್ಸ್ಡ್ ಸ್ಟೇಟ್ಗೆ ತರೋದು, ದಟ್ಟು ವಿತ್ ಕಂಟ್ರೋಲ್ ಕಷ್ಟ. ಸೊ ಏನು ಮಾಡಬಹುದು ಅಂದರೆ, ವಿ ಕ್ಯಾನ್ ಟ್ರೈನ್ ಅವರ್ ಬ್ರೈನ್ ದ ಈಸ್ ವಿತ್ ವಿಚ್ ಯು ಕ್ಯಾನ್ ಬ್ರಿಂಗ್ ದ ಆಂಗ್ಸೈಟಿ ಡೌನ್. ಓಕೆ. And how do you do that? ಸೊ ನೀವು ಹೇಳಿದ್ರಲ್ಲ ಬಾಕ್ಸ್ ಬ್ರೀದಿಂಗ್, ದೇರ್ ಇಸ್ ಆಲ್ಸೋ ಸಮಥಿಂಗ್ ಕಾಲ್ಡ್ ಪೇಸ್ಡ್ ಬ್ರೀದಿಂಗ್. ಪೇಸ್ಡ್ ಬ್ರೀದಿಂಗಲ್ಲಿ ಏನಂದರೆ, ನಾವು ಉಸಿರು ಎಳ್ಕೊಂಡು ವಾಪಸ್ ಬಿಡುವಾಗ ತುಂಬ ನಿಧಾನಕ್ಕೆ ಬಿಡೋದು. ಪೇಸ್ಡ್ ಬ್ರೀದಿಂಗ್ ಇಸ್ ವೆನ್ ಯು ಬ್ರೀದ್ ಔಟ್, ಯು ಸ್ಪೆಸಿಫಿಕಲಿ ಸ್ಲೋ ಡೌನ್ ಎಟ್ ದಟ್ ಟೈಮ್. So do you count and do it? How do you do it? ಕೌಂಟ್ ಮಾಡೋರು ಮಾಡಬಹುದು, ಇಲ್ಲ ಇಫ್ ದೇ ಜಸ್ಟ್ ವಾಂಟ್ ಟು ನೋಟಿಸ್ ದ ಬ್ರೆತ್, ಹಂಗೆ ಕೂಡ ಮಾಡಬಹುದು. ವಾಟ್ ಎವರ್ ಹೆಲ್ಪ್ಸ್ ದೆಮ್. So inhale and then ಎಕ್ಸೇಲ್ ಮಾಡುವಾಗ ತುಂಬ ಸ್ಲೋಲಿ. ಸೊ ಆ ಥರದ್ದು ಕೂಡ ಇರಬಹುದು. ಆರ್ ಜಸ್ಟ್ ಬ್ರೀದಿಂಗ್ ವಿತ್ ಫೋಕಸ್ ಆನ್ ದ ಬ್ರೆತ್. ಸೊ ಇದನ್ನ ಅವರು ಇನ್ ಜನರಲ್, ಇಫ್ ದೇ ಆರ್ ಯೂಸ್ ಟು ಡೂಯಿಂಗ್ ದಿಸ್, ಈವನ್ ವೆನ್, ಸೊ ಇದು ಹೆಂಗೆ ಅಂದರೆ, ನಾವು ಮ್ಯಾರಥಾನ್ ಓಡೋ ದಿನ ವಿ ಕಾಂಟ್ ಎಕ್ಸರ್ಟ್ ಅವರ್ ಬಾಡಿ ಟು ದ ಫುಲ್ಲೆಸ್ಟ್. ವಿಲ್ ಹ್ಯಾವ್ ಟು ಪ್ರಾಕ್ಟಿಸ್ ಇಟ್. ಆವಾಗ ಅವರ್ ಬಾಡೀಸ್ ವಿಲ್ ನಮ್ಮ ಜೊತೆಗಿರುತ್ತೆ. ನಮ್ಮ ಬಾಡಿಗೆ ಗೊತ್ತು, ಓಕೆ ಇದು ಬರ್ತಿದೆ, ಹಿಂಗೆ ಬಂದಾಗ ನಾನು ಈ ಥರ ಡೀಲ್ ಮಾಡಬೇಕು ಈ ಎನರ್ಜಿ ರಿಕ್ವೈರ್ಮೆಂಟ್ನ ಅಂತ ಬಾಡಿ ವಿಲ್ ನೋ ದಟ್ ಅಲ್ವಾ. ಸೊ ಆ ಥರ ಈ ವಾಟ್ ಎವರ್ ಬ್ರೀದಿಂಗ್, ರಿಲ್ಯಾಕ್ಸೇಷನ್ ಅದು ಏನೇ ಮಾಡಲಿ, ಅದನ್ನು ಆನ್ ಅ ರೊಟೀನ್ ಬೇಸಿಸ್ ಅದನ್ನು ಮಾಡಿ ನಮ್ಮ ಬಾಡಿ ಆ್ಯಂಡ್ ಬ್ರೈನ್ ವೆನ್ ದೇ ಆರ್ ಯೂಸ್ ಟು ಡೂಯಿಂಗ್ ಇಟ್, ಆ್ಯಂಡ್ ಆಲ್ಸೋ ವೆನ್ ದೇ ಆರ್ ಯೂಸ್ ಟು ರೆಕಗ್ನೈಸಿಂಗ್ ದ ಸೈನ್ಸ್. ಸೊ ಪೂರ್ತಿ ಬಂದ ಮೇಲೆ ಅದನ್ನು ಮಾಡೋ ಬದಲು ಶುರು ಆಗ್ತಿದೆ ಅಂದಾಗಲೇ ಈ ಥರ ಟ್ರೈ ಮಾಡಿದ್ರೆ, ಓಕೆ, ಒಂದು ಲೆವೆಲ್ ಬ್ರೀದಿಂಗ್ ಆ್ಯಂಡ್ ಆ ಥರ, ಇನ್ನೊಂದು ಲೆವೆಲ್ ಅಟೆನ್ಷನ್ ನಾವು ಎಲ್ಲಿಗೆ ತೊಗೊಂಡು ಹೋಗ್ತೀವಿ. ಬಿಕಾಸ್ ಈ ಫೋಬಿಯಾ ಅದರಲ್ಲೆಲ್ಲ ನಮ್ಮ ಅಟೆನ್ಷನ್ ಇಸ್ ಆಲ್ವೇಸ್ ಇದರ್ ಆನ್ ಬಾಡಿಲಿ, ಓಕೆ ಐ ಆಮ್ ಗೆಟಿಂಗ್ ಸ್ಕೇರ್ಡ್, ಅಥವಾ ಇಟ್ ಈಸ್ ಆನ್, ನಾನು ಈ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಇದು ಬಂದುಬಿಟ್ರೆ, ಹಿಂಗಾಗ್ಬಿಟ್ರೆ ಅಲ್ವಾ. ಸೊ ನಮ್ಮ ಅಟೆನ್ಷನ್ ಎಲ್ಲ ಅದ್ರ ಮೇಲೆ ಇರುತ್ತೆ. ಇಫ್ ವಿ ಕ್ಯಾನ್ ಟ್ರೈನ್ ಅವರ್ ಅಟೆನ್ಷನ್ ಟು ಆಲ್ಸೋ ಬಿ ಶಿಫ್ಟೆಡ್ ಆನ್ ಅದರ್ ಥಿಂಗ್ಸ್, ಲೈಕ್ ಮೇ ಬಿ ಅದರ್ ನಾನ್ ಸ್ಕೇರಿ ಥಿಂಗ್ಸ್ ಅರೌಂಡ್ ಯು, ಅಥವಾ ಕೆಲವೊಬ್ಬರು ಅವ್ರ ಮನಸ್ಸಲ್ಲೇ ಕೆಲವೊಂದು ಅವ್ರ ಫೇವ್ರೆಟ್ ಜಾಗ ಇರಬಹುದು, ಅವ್ರಿಗೆ ಸೇಫ್ ಅನಿಸೋ ಜಾಗ ಇರಬಹುದು, ಇದನ್ನು ಇಮ್ಯಾಜಿನ್ ಮಾಡ್ಕೋತಾರೆ. ಓಕೆ, ರೈಟ್. ಈ ಥರ ಅಟೆನ್ಷನಲಿ ನಾವು ಸ್ವಲ್ಪ ಬೇರೆದ್ರ ಮೇಲೆ ಫೋಕಸ್ ಮಾಡಿದ್ರೆ, ಆ್ಯಂಡ್ ಇಫ್ ವಿ ಪ್ರಾಕ್ಟಿಸ್ ದಟ್ ಸೂದಿಂಗ್, ಬಾಡಿಗೆ ಸೂದಿಂಗ್ ಬಿಫೋರ್ ಹ್ಯಾಂಡ್, ಇಟ್ ವಿಲ್ ಹೆಲ್ಪ್ ಯು ಇನ್ ದಟ್ ಸಿಚುವೇಶನ್. ಓಕೆ. ಆ್ಯಂಡ್ ಮತ್ತೊಂದು ಏನಂದರೆ, ದಿಸ್ ಹೋಲ್ ಥಿಂಗ್ ನೀಡ್ಸ್ ಟು ಬಿ ಡನ್ ವಿತ್ ಅನ್ ಆ್ಯಟಿಟ್ಯೂಡ್ ಆಫ್ ನೋ ಕಂಟ್ರೋಲ್. ಓಕೆ. ಬಿಕಾಸ್ ಆ ಆ್ಯಟಿಟ್ಯೂಡಿಂದ ನನಗೆ ಇದು ಕಮ್ಮಿ ಆಗ್ಬಿಡ್ಬೇಕೀಗ ಅಂತ ಮಾಡಿದಷ್ಟು ಇಟ್ ಈಸ್ ರಿಯಲಿ ಪ್ಯಾರಡಾಕ್ಸಿಕಲ್. ಇವಾಗ ಹೆಂಗೆ ಅಂದರೆ, ನಾವು ಕ್ಲಾಸಲ್ಲಿ ನಿದ್ದೆ ಮಾಡಬಾರ್ದು ಅಂದಾಗಲೇ ನಿದ್ದೆ ಬರೋದು, ಅಥವಾ ರಾತ್ರಿಯೂ ನಿದ್ದೆ ಬರಬೇಕಪ್ಪ, ನಾಳೆ ಬೇಗ ಹೇಳ್ಬೇಕಪ್ಪ ಅಂದಾಗಲೇ ನಿದ್ದೆ ಬರಲ್ಲ ಅಲ್ವಾ. ಸೊ ಆ ಥರನೇ ಆಂಗ್ಸೈಟಿ ಇಸ್ ಆಲ್ಸೋ ವೆರಿ ಪ್ಯಾರಡಾಕ್ಸಿಕಲ್. ದ ಮೋರ್ ಯು ಡೋಂಟ್ ವಾಂಟ್ ಇಟ್ ವಿಲ್ ಕಮ್. ಓಕೆ ಅಲ್ವಾ. ಎಸ್ಪೆಷಲಿ ಪ್ಯಾನಿಕ್ ಅಸೋಸಿಯೇಟ್ ಆಗಿದ್ದರೆ ಈ ಫೋಬಿಯಾ ಜೊತೆ ತುಂಬ ಅದು ಕಷ್ಟ ಆಗುತ್ತೆ. ಸೊ ಇಫ್ ಯು ಕ್ಯಾನ್ ಟ್ರೈ ಆ್ಯಂಡ್ ಡೂ ದ್ಯಾಟ್ ಆನ್ ಅ ರೊಟೀನ್ ಬೇಸಿಸ್, ದೆನ್ ಯುವರ್ ಬ್ರೈನ್ ಆ್ಯಂಡ್ ಬಾಡಿ ವಿಲ್ ಬಿ ಯೂಸ್ ಟು ರೆಗ್ಯುಲೇಟಿಂಗ್ ಇಟ್ ಸೆಲ್ಫ್. ಆ ಥರದ ಆ್ಯಕ್ಟಿವಿಟಿಗೆ ಇವಾಗ ಸಪೋಸ್ ನನಗೆ ಈಗ ಐ ಹ್ಯಾವ್ ಫಿಯರ್ ಆಫ್ ಲೈಕ್ ಸೇ ಕ್ಲೋಸ್ ಸ್ಪೇಸಸ್, ರೈಟ್? ಸೊ ಹೌ ಮಚ್ ಈಸ್ ಇಟ್ ಇಂಪಾರ್ಟೆಂಟ್ ಫಾರ್ ಮೀ ಅದಕ್ಕೆ ಎಕ್ಸ್ಪೋಸ್ ಆಗೋದು? ಅಂದರೆ ನಾನು ಅದನ್ನು ಇಟ್ಸ್ ಓಕೆ, ನನ್ನ ಫಿಯರ್ ಇದೆ ಬಟ್ ನಾನು ಹೋಗ್ತೀನಿ ಅಂತ ವಾಲಂಟರಿಲಿ ಹೋಗೋದು ಎಷ್ಟು ಇಂಪಾರ್ಟೆಂಟ್? ಡೆಫಿನೆಟ್ಲಿ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ದಟ್ ಈಸ್ ದ ಡೀಲ್ ಬ್ರೇಕರ್. ಓಕೆ ಅಲ್ವಾ? ಇಫ್ ಯು ಕ್ಯಾನ್ ಎಕ್ಸ್ಪ್ಲೇನ್. ಸೊ ಮತ್ತೊಂದು ಏನು, ಸೊ ನಮಗೆ ಭಯ ಹೆಂಗೆ ಬಂದಿದ್ದು ಆ ಜಾಗದಲ್ಲಿ ಅಥವಾ ಆ ಒಂದು ಪ್ರಾಣಿ ಅಥವಾ ವಾಟ್ ಎವರ್ ಇಂದ ನಮಗೆ ಭಯ ಆದಾಗ ವಿ ಅಸೋಸಿಯೇಟ್ ಫಿಯರ್ ವಿತ್ ದಟ್ ಥಿಂಗ್ ಅಲ್ವಾ. ಇಟ್ ಈಸ್ ನಾಟ್ ದ್ಯಾಟ್ ಆ ಪ್ರಾಣಿ ಆರ್ ಪ್ಲೇಸ್ ಈಸ್ ನ್ಯಾಚುರಲಿ ಗೋಯಿಂಗ್ ಟು ಇವೋಕ್ ಆಂಗ್ಸೈಟಿ ಎಲ್ರಿಗೂ. ನಾವು ಆ ಫಿಯರ್ನ ಅದಕ್ಕೆ ಅಸೋಸಿಯೇಟ್ ಮಾಡ್ತೀವಿ. ಸೊ ಅಲ್ಲಿನ ಇನ್ನೂ ಜಾಸ್ತಿ ಅವಾಯ್ಡ್ ಮಾಡಿದಷ್ಟು ನಮಗೆ ಅಂತ ರಿಲೀಫ್ ಸಿಗುತ್ತಲ್ಲ, ದ್ಯಾಟ್ ರಿಲೀಫ್ ಇಸ್ ವಾಟ್ ವಿ ಲುಕ್ ಫಾರ್ ಮೋರ್ ಆ್ಯಂಡ್ ಮೋರ್.
ಇನ್ನೂ ಹೆಚ್ಚು ಅವಾಯ್ಡ್ ಮಾಡ್ತೀವಿ. ಆ್ಯಂಡ್ ನಾವು ಅವಾಯ್ಡ್ ಮಾಡಿದಷ್ಟು ವಿ ವಿಲ್ ನೆವರ್ ರೀಲರ್ನ್ ದ್ಯಾಟ್ ಅಲ್ಲಿ ಹೋಗಿ ಕೂಡ ನನಗೆ ಅಷ್ಟು ಏನೂ ಆಗಲಿಲ್ಲ ಅಂತ. ಅಥವಾ ಆ ಥರ ನಾನು ಪ್ರಾಣಿ ಜೊತೆ ಇದ್ದಾಗಲೂ ಕೂಡ ಇಟ್ ಡೆಂಟ್ ಹಾರ್ಮ್ ಮೀ ಸೋ ಮಚ್. ಅಫ್ಕೋರ್ಸ್ ದೆರ್ ಆರ್ ಸಮ್ ಫಿಯರ್ಸ್ ವಿಚ್ ಆರ್ ವೆರಿ ರ್ಯಾಷನಲ್ ಅಲ್ವಾ. ಇವಾಗ ಲೈಕ್ ಆಲ್ ಸ್ಪೈಡರ್ಸ್ ಆರ್ ನಾಟ್ ಸೇಫ್ ಅಲ್ವಾ. ಸಮ್ ಸ್ಪೈಡರ್ಸ್ ಆರ್ ಪಾಯ್ಸನಸ್, ಹೈಟ್ಸ್ ಆಲ್ಸೋ ಅಲ್ವಾ. ಸೊ ಡೂ ಇಟ್ ಇನ್ ಅ ವೆರಿ ರೀಸನಬಲ್ ವೇ. ಸೊ ಆ ಎಕ್ಸ್ಪೋಸ್ ಆಗೋದು ಕೂಡ ಇಫ್ ಯು ಕ್ಯಾನ್ ಡೂ ಇಟ್ ಲೆವೆಲ್ ವೈಸ್. ಮೇ ಬಿ ಇವಾಗ ನಿಮಗೆ 2 buses ಆ್ಯಂಡ್ ಮಧ್ಯದಲ್ಲಿ ಕಾರ್ ಮೇ ಇವೋಕ್ ಅನ್ ಆಂಗ್ಸೈಟಿ ಆಫ್ ಲೈಕ್ ಲೆಟ್ಸ್ ಸೇ 90 on 100. ಬಟ್ ಮೇ ಬಿ ಕಾರಲ್ಲಿ ಬೇರೆ ಯಾವುದೋ ಜಾಗದಲ್ಲಿ ವೇರ್ ಬಸ್ಸಸ್ ಅಷ್ಟೊಂದಿಲ್ಲ ಬಟ್ ಟ್ರಾಫಿಕ್ ಇದೆ ತುಂಬ, ರೈಟ್. ಸೊ ಆ ಥರ ಜಾಗಗಳಲ್ಲಿ ಫಸ್ಟ್ ಹೋಗಿ ಅದರಲ್ಲಿ ಸ್ವಲ್ಪ ಓಕೆ ಐ ಕ್ಯಾನ್ ಮ್ಯಾನೇಜ್ ದಿಸ್ ಅಂದಾಗ ಇನ್ನು ಸ್ವಲ್ಪ ಜಾಸ್ತಿ ಮುಂಚೆ ಆಂಗ್ಸೈಟಿ ಬರ್ತಿರೋದನ್ನು ಅದಕ್ಕೆ ಫೇಸ್ ಮಾಡಿದ್ರೆ ದೆನ್ ದಟ್ ವಿಲ್ ಬಿ ಮಚ್ ಬೆಟರ್. ಓಕೆ. ಆ್ಯಂಡ್ ಆಲ್ಸೋ ಐ ಥಿಂಕ್ ಅಸೋಸಿಯೇಟಿಂಗ್ ಇಸ್ ದ ಕೀ ಅನ್ಸುತ್ತೆ. ಈಗ ಸೇ ಫಾರ್ ಇನ್ಸ್ಟೆನ್ಸ್ ನನಗೆ ಕಾರಲ್ಲಿ ಹಂಗಾಗ್ಬೋದು ಅಥವಾ ಇನ್ಯಾವುದೋ ಲಿಫ್ಟಲ್ಲಿ ಹಂಗಾಗ್ಬೋದು, ಬಟ್ ಸ್ಟ್ರೇಂಜ್ಲಿ ಫ್ಲೈಟಲ್ಲಿ ಆಗಲ್ಲ. ಸೊ it's maybe that that because I've not associated flight thankfully with this ಅನ್ಸುತ್ತೆ. ಸೊ ಹಾಗಾಗಿ ಸೊ association of various things makes a difference. ಖಂಡಿತ ಇಟ್ ಮೇಕ್ಸ್ ಅ ಡಿಫರೆನ್ಸ್. So therapy wise when you come to the clinic, ಈಗ ನಿಮ್ಮ ಹತ್ರ ನಾವು okay I've realized that I have this problem and it's actually affecting my daily life or disrupting my official work, then when I come to you ಅಲ್ಲಿ ಏನಾಗುತ್ತೆ? what do you do in therapy actually? ಈ ಸ್ಪೆಸಿಫಿಕಲಿ ಫೋಬಿಯಾಗೆ ಅಂದರೆ ಸಿಸ್ಟಮ್ಯಾಟಿಕ್ ಡಿಸೆನ್ಸಿಟೈಸೇಷನ್ ಅಂತ ಜನರಲಿ ಯೂಸ್ ಮಾಡ್ತೀವಿ ಪ್ರೋಟೋಕಾಲ್ನ. ಸೊ ಅದರಲ್ಲಿ ಇನಿಷಿಯಲ್ ಪಾರ್ಟಲ್ಲಿ ಆಂಗ್ಸೈಟಿ ರೆಡ್ಯೂಸ್ ಮಾಡೋಕ್ಕೆ ಟ್ರೈನಿಂಗ್ ಕೊಡ್ತೀವಿ ಯೂಸಿಂಗ್ ಸಮ್ ಮೆಥಡ್ಸ್. ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್ ಇರಬಹುದು ಅಥವಾ ನಾವು ಇದುವರೆಗೂ ಬ್ರೀದಿಂಗ್ ಡಿಸ್ಕಸ್ ಮಾಡಿದ್ದಿರ್ಬೋದು. ಸೊ ಈ ಥರದ್ದು ಮಾಡಿ ವಿ ವಿಲ್ ಆಲ್ಸೋ ಟ್ರೈನ್ ಈ ಥರ ಆಂಗ್ಸೈಟಿ ಮ್ಯಾನೇಜ್ ಮಾಡೋದು ಇನ್ ಅ ವೇ ದ್ಯಾಟ್ ಸ್ವಲ್ಪ ಹೊತ್ತಿನಲ್ಲೂ ಕೂಡ ಬಾಡಿನ ಫುಲ್ ಕಾಮ್ ಮಾಡಬಹುದು ಅನ್ನೋ ಥರ. ಆ ಪ್ರೋಸೆಸ್ ಮಲ್ಟಿಪಲ್ ಸ್ಟೆಪ್ಸ್ ಇದೆ. ಸೊ ಅದು ಮಾಡಿದ ಮೇಲೆ ನಾವು ಎಕ್ಸ್ಪೋಜರ್ ಶುರು ಮಾಡೋದು. ಎಕ್ಸ್ಪೋಜರ್ ಕುಡ್ ಇದರ್ ಬಿ ಇಮ್ಯಾಜಿನಲ್. ಇವಾಗ AI ಆ್ಯಂಡ್ ಈ ಥರ ಟೂಲ್ಸ್ ಬಂದಿರೋದ್ರಿಂದ ಇಟ್ ಕುಡ್ ಆಲ್ಸೋ ಬಿ ಯೂಸಿಂಗ್ ಸೊ ಆ ಟೂಲ್ಸ್ ಯೂಸ್ ಮಾಡ್ಕೊಂಡು ಕೂಡ, ಆರ್ ಸಮ್ಟೈಮ್ಸ್ ಈ ಕ್ರೌಡ್ಸ್ ಅದರಲ್ಲೆಲ್ಲ ರಿಯಲ್ ಲೈಫ್ ರಿಯಲ್ ಟೈಮ್ ಎಕ್ಸ್ಪೋಜರ್. ಅದನ್ನು ಕೂಡ ಇಟ್ ಇಸ್ ಡನ್ ಇನ್ ಅ ವೆರಿ ಕೇರ್ಫುಲ್ ಗ್ರೇಡೆಡ್ ಮ್ಯಾನರ್. ಹೈರಾರ್ಕೀಸ್ ಕ್ರಿಯೇಟ್ ಮಾಡಿಕೊಂಡು ಯಾವುದು ಕಮ್ಮಿ ಫಿಯರ್ ಇವೋಕ್ ಮಾಡ್ತಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಅದು ಇನ್ನೂ ಜಾಸ್ತಿ, ಅದು ಮ್ಯಾಕ್ಸಿಮಮ್ ಯಾವುದು, ಈ ಥರ ಮಾಡಿಕೊಂಡು ಒಂದೊಂದಕ್ಕೆ ಹಾಗೆ ಎಕ್ಸ್ಪೋಜರ್. ಯೂಶ್ವಲಿ ಇದಕ್ಕೆ ಟೈಮ್ ಫ್ರೇಮ್ ಇದೆಯಾ? ಲೈಕ್ ಇಷ್ಟು ಸಲ ಇಫ್ ಯು ಕಮ್ ಯು ವಿಲ್ ಓವರ್ಕಮ್ ದ್ಯಾಟ್, ಆ ಥರದ್ದೇನಾದರೂ ಇದೆ? ಅದು ಆ್ಯಕ್ಚುಲಿ ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗುತ್ತೆ. ಬಟ್ ಇನ್ ಜನರಲ್ ವಿತೌಟ್ ಅವಾಯ್ಡೆನ್ಸ್, ವಿತೌಟ್ ಯೂಸಿಂಗ್ ಸೇಫ್ಟಿ ಬಿಹೇವಿಯರ್ಸ್ ಅಂತೀವಿ ಕೆಲವೊಮ್ಮೆ. ಇವಾಗ ಓಕೆ ನಂಗೆ ಅದು ಭಯ ಆಗ್ತಿದೆ ಅಷ್ಟು ಜನರ ಮಧ್ಯೆ ಅಂದರೆ ಕಣ್ಣು ಮುಚ್ಕೊಂಡು ಅಲ್ಲಿ ಹೋಗೋದು. ಸೊ ಇದ್ದಿದ್ರಲ್ಲಿ ಭಯ ಕಮ್ಮಿ ಮಾಡ್ಕೊಳ್ಳೋಣ, ನಂಗೆ ಬೇರೆ ದಾರಿ ಇಲ್ಲ ಅಲ್ಲಿ ಹೋಗಲೇಬೇಕು. ಸೊ ಇದ್ದಿದ್ರಲ್ಲಿ ಇನ್ನು ಕಮ್ಮಿ ಹೆಂಗೆ ಮಾಡ್ಕೊಳ್ಳೋದು? ಇನ್ನು ಕೆಲವ್ರಿಗೆ ಇವಾಗ ಕಾರಲ್ಲಿ ಅಥವಾ ಬೇರೆ ಕಡೆ ಹೋಗೋಕ್ಕೆ ಭಯ ಆದಾಗ ಸೈಡಲ್ಲಿ ಕೂತ್ಕೊಳ್ದೇ ಇರೋದು, ಮಧ್ಯದಲ್ಲಿ ಕೂತ್ಕೊಂಡ್ಬಿಡೋದು. ಅಥವಾ ಇನ್ನು ಕೆಲವ್ರಿಗೆ ಮಧ್ಯದಲ್ಲಿ ಕೂತ್ಕೊಂಡ್ರೆ ನಂಗೆ ಎಲ್ಲ ಕಾಣುತ್ತೆ, ಸೈಡಲ್ಲಿ ಕೂತ್ಕೊಂಡು ನಾನು ಕಣ್ಣು ಮುಚ್ಕೋತೀನಿ. ಸೊ ಆಲ್ ದೀಸ್ ಆರ್ ಸೇಫ್ಟಿ ಬಿಹೇವಿಯರ್. ಸೊ ಇದು ಇಲ್ಲದೇ ಆಂಗ್ಸೈಟಿನ ಫೇಸ್ ಮಾಡೋ ಹಾಗೆ. ಸೊ ಈ ಥರ ಎಕ್ಸ್ಪೋಜರ್ ನಾವು ಗ್ರೇಡೆಡ್ ರೀತಿ ಮಾಡಿದಾಗ ಇಟ್ ಹೆಲ್ಪ್ಸ್. ಮತ್ತೊಂದು ಏನು ಮಾಡೋದಂದರೆ, ಈ ಕೆಲವೊಬ್ಬರಿಗೆ ಈ ಥರ ಫಿಯರ್ ಜೊತೆ ಕೆಲವೊಂದು ಕಾಗ್ನಿಟಿವ್ ಕಾಂಪೊನೆಂಟ್ಸ್ ಕೂಡ ಅಸೋಸಿಯೇಟ್ ಆಗಿರುತ್ತೆ. ಇದು ಎಸ್ಪೆಷಲಿ ಸೋಷಿಯಲ್ ಫೋಬಿಯಾ ಅದರಲ್ಲೆಲ್ಲ ಐ ವಿಲ್ ಮೇಕ್ ಅ ಫೂಲ್ ಆಫ್ ಮೈ ಸೆಲ್ಫ್, ಐ ವಿಲ್ ಅಪಿಯರ್ ಡಮ್, ಅಥವಾ ಇಫ್ ಐ ಡೋಂಟ್ ಡೂ ದಿಸ್ ವೆಲ್ ಐ ಆಮ್ ಅ ಫೇಲಿಯರ್, ಈ ಟೈಮಲ್ಲಿ ನನಗೆ ಎಂಬ್ಯಾರಸ್ ಮಾಡ್ಕೊಂಡ್ಬಿಟ್ರೆ ಲೈಕ್ ಐಮ್ ಸಚ್ ಅ ಬ್ಯಾಡ್, ನಾಟ್ ಸ್ಕಿಲ್ಡ್, ಆ ಥರದ್ದೆಲ್ಲ ಇರುತ್ತಲ್ವ. ಸೊ ಆ ಥರ ಅವರು ಆ್ಯಂಡ್ ಸ್ವಲ್ಪ ಏನಾರೋ ಆಗ್ತಿದ್ರೆ ಏನೋ ಆಗ್ಬಿಡ್ತಿದೆ ನನ್ನ ದೇಹಕ್ಕೆ ಅಂತ ತುಂಬ ಕ್ಯಾಟಸ್ಟ್ರಫೈಸ್ ಮಾಡ್ಕೊಳ್ಳೋದು. ಸೊ ಈ ಥರ ಯೋಚನೆ ಮತ್ತು ಒಂದು ಬಿಲೀಫ್ ಲೆವೆಲಲ್ಲಿ ಯಾರ್ಯಾರಿಗೆ ಇದೆಯೋ ಅದು ಕೂಡ ಅಡ್ರೆಸ್ ಮಾಡ್ತೀವಿ ನಾವು ಥೆರಪಿಲಿ.
ಓಕೆ. ಸೊ ಟೇಲರ್ ಮೇಡ್ ಟು ಈಚ್ ಒನ್ಸ್ ನೀಡ್ಸ್. ಓಕೆ. ಅಂಡ್ ನೀವ್ ನೋಡ್ದಂಗೆ ಇದು ಯಾವ ಎಕ್ಸ್ಟೆಂಟ್ಗೆ ಹೋಗ್ಬೋದು ಅಂದ್ರೆ ವೆನ್ ಸಮಬಡಿ ಹ್ಯಾಸ್ ಅ ಫಿಯರ್, ಆಂಗ್ಸೈಟಿ ಇದ್ದ ಅದು ಯಾವ ಎಕ್ಸ್ಟೆಂಟ್ಗೆ ಹೋಗ್ಬೋದು? ಯಾವ್ದಾದ್ರ ಕೇಸ್ ಸಮಥಿಂಗ್ ವಿಚ್ ಯು ರಿಮೆಂಬರ್ ದಟ್ ದಿಸ್ ವಾಸ್ ಸಮಥಿಂಗ್ ವಿಚ್ ಇಸ್ ರಿಯಲಿ ಬ್ಯಾಡ್ ಆ ಥರ? ಒನ್ ಆಫ್ ಕೋರ್ಸ್ ಯು ಎಕ್ಸ್ಪ್ಲೇನ್ ಅಬೌಟ್ ಮ್ಯೂಸಿಷಿಯನ್ ಥಿಂಗ್, ಬಟ್ ಇನ್ಯಾವುದಾದ್ರೂ ಇಫ್ ಯು ರಿಮೆಂಬರ್ ವೆರ್ ಆಂಗ್ಸೈಟಿ ಟುಕ್ ಓವರ್ ಅಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅನ್ನೋ ಥರ? ಐ ಹ್ಯಾವ್ ವರ್ಕ್ ವಿತ್ ಸಮನ್ ಹೂ ಹ್ಯಾಸ್ ಹ್ಯಾಡ್ ಸೋಷಿಯಲ್ ಫೋಬಿಯಾ. ಸೊ ಅವ್ರಿಗೆ he was a business person, and his job required that he has meetings with people. He was very very scared of talking, especially with familiar people. ಯಾಕೆ ಅಂದರೆ ಅವ್ರಿಗೆ ಇವ್ರು ಜಡ್ಜ್ ಮಾಡ್ತಾರೆ, ಇವ್ರಿಗೆ ಗೊತ್ತು ನಾನು, ಆಮೇಲಿಂದ ನನ್ನ ಬಗ್ಗೆ ಏನೋ ಅಂದ್ಕೊಂಡ್ರೆ, ನನ್ನ ಬಗ್ಗೆ ಹಲವಾರು ಜನಕ್ಕೆ ಹೇಳಿದ್ರೆ. ಅನ್ಫೆಮಿಲಿಯರ್ ಪೀಪಲ್ ಅಂದರೆ ಹಿ ವಾಸ್ ಸ್ಲೈಟ್ಲಿ ಬೆಟರ್, ಅಟ್ಲೀಸ್ಟ್ ಓಕೆ ಒಂದ್ಸಲಿ ಮೀಟ್ ಮಾಡಿ ಆಮೇಲೆ ಇನ್ನೇನು ಕಾಂಟ್ಯಾಕ್ಟ್ ಇಲ್ಲ, ಹೂ ಕೇರ್ಸ್ ಅನ್ನೋ ಥರ, ರೈಟ್? ಸೊ ಇಟ್ ಆಲ್ಸೋ ವೆಂಟ್ ಟು ದ ಎಕ್ಸ್ಟೆಂಟ್ ವೇರ್ ಇಟ್ ಸ್ಟಾರ್ಟೆಡ್ ಅಫೆಕ್ಟಿಂಗ್ ಹಿಸ್ ಬಿಸ್ನೆಸ್, ಬಿಕಾಸ್ ಇಟ್ ವಾಸ್ ರಿಯಲಿ ಹಾರ್ಡ್ ಫಾರ್ ಹಿಮ್ ಟು ಹ್ಯಾವ್ ಮೀಟಿಂಗ್ಸ್. ಇಟ್ ವಾಸ್ ತುಂಬ ಕಷ್ಟ ಆಗೋದು ಟು ಕಾಲ್ ಆ್ಯಂಡ್ ಮೇಕ್ ಅಪಾಯಿಂಟ್ಮೆಂಟ್ಸ್. ಕಾಲ್ ಮಾಡಿದಾಗಲೂ ನನ್ನ ವಾಯ್ಸ್ ಹೆಂಗಿದೆ, ನಾನು ಫಂಬಲ್ ಮಾಡ್ತಿದ್ದೀನಾ, ಶೇಕಿ ಆಗಿದೆಯಾ, ಸೊ ಎಲ್ಲ ಈ ಥರ ಅವಾಯ್ಡೆನ್ಸ್ ಜಾಸ್ತಿಯಾಗಿ ಇಟ್ ಆಲ್ಸೋ ಸ್ಟಾರ್ಟೆಡ್ ಅಫೆಕ್ಟಿಂಗ್ ಹಿಸ್ ವರ್ಕ್. ಆ್ಯಂಡ್ ಸೈಮಲ್ಟೇನಿಯಸ್ಲಿ ದೇರ್ ವಾಸ್ ಆಲ್ಸೋ ದಿಸ್ ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಹಿ ಆಲ್ಸೋ ಎಂಟರ್ಡ್ ಇನ್ ಟು ಡಿಪ್ರೆಷನ್. ಅದಾದಮೇಲೆ ಅಫ್ಕೋರ್ಸ್ ವಿತ್ ಥೆರಪಿ ಆ್ಯಂಡ್ ವಿತ್ ಅ ಲಾಟ್ ಆಫ್ ಮೆಡಿಸಿನ್ಸ್ ಅದೆಲ್ಲ ಥಿಂಗ್ಸ್ ಗಾಟ್ ಸ್ಲೈಟ್ಲಿ ಬೆಟರ್, ಆ್ಯಂಡ್ ಹಿ ಆಲ್ಸೋ ಸ್ಟಾರ್ಟೆಡ್ ಅನದರ್ ಬಿಸ್ನೆಸ್, ಆ್ಯಂಡ್ ಸೊ ದೇರ್ ಇಸ್ ಡೆಫಿನೆಟ್ಲಿ ಹೋಪ್. ಆದರೆ ಇಟ್ ಕುಡ್ ಗೋ ಟು ಎನ್ ಎಕ್ಸ್ಟೆಂಟ್ ವೇರ್ ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂದು ಇನ್ನೂ ಹೆಚ್ಚು ಆ್ಯಂಗ್ಸೈಟಿ ಬರಬಹುದು, ಬೇರೆ ಬೇರೆ ಥರ ಮೆಂಟಲ್ ಹೆಲ್ತ್ ಇಶ್ಯೂಸ್ ಕೂಡ ಶುರು ಆಗಬಹುದು. ಸಮ್ ಪೀಪಲ್ ಆಲ್ಸೋ ಬಿಕಮ್ ಸೋ ಕನ್ಫೈನ್ಡ್ ಟು ಹೋಮ್, ಲೈಕ್ ಮನೆಯಿಂದನೇ ಆಚೆ ಹೋಗೋಕ್ಕೆ ರಿಲಕ್ಟೆಂಟ್ ಆಗಿಬಿಡ್ಬಹುದು. ಈ ಥರ ಕೂಡ ಆಗೋ ಸಾಧ್ಯತೆ. ಇಟ್ ಇಸ್ ಸಮಥಿಂಗ್ ವೆರಿ ಸೀರಿಯಸ್ ಅಂಡ್ ಪೀಪಲ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಸೊ ಈ ಸ್ಟಿಗ್ಮಾ ಅಟ್ಯಾಚ್ ಟು ದಿಸ್, ಅದು ಎಷ್ಟರ ಮಟ್ಟಿಗೆ ಇದೆ ಈ ಫಿಯರ್ ಬಗ್ಗೆ, ಈ ಆಂಗ್ಸೈಟಿ ಇಶ್ಯೂಸ್ ಬಗ್ಗೆ? ಸೋಷಿಯಲ್ ಆಂಗ್ಸೈಟಿ ಇರ್ಬೋದು, ಸೋಷಿಯಲ್ ಫೋಬಿಯಾ ಇರ್ಬೋದು, ಆರ್ ಎನಿ ಅದರ್ ಕೈಂಡ್ ಆಫ್ ಫೋಬಿಯಾಸ್, ಸ್ಟಿಗ್ಮಾ ಎಷ್ಟರ ಮಟ್ಟಿಗೆ ನೋಡ್ತೀರಾ ನೀವು? ಅಫ್ಕೋರ್ಸ್ ಇನ್ ಜನರಲ್ ನಮ್ಮ ಕಲ್ಚರಲ್ ಕಾಂಟೆಕ್ಸ್ಟಲ್ಲಿ ಅಟ್ಲೀಸ್ಟ್ ಇನ್ ನಾನ್ ಮೆಟ್ರೋ ಪ್ಲೇಸಸ್, ನಮ್ಮ ಮೆಟ್ರೋನಲ್ಲಿ ಐ ಮೀನ್ ಮೆನಿ ಪೀಪಲ್ ಆರ್ ಅವೇರ್ ಆ್ಯಂಡ್ ಪೀಪಲ್ ಆರ್ ಓಪನ್ ಅಬೌಟ್ ಹೇ ಐ ಆಮ್ ಸೀಕಿಂಗ್ ಹೆಲ್ಪ್, ಐ ಆಮ್ ಗೋಯಿಂಗ್ ಟು ಥೆರಪಿ ಅಂತ. ಬಾಕಿ ಕಡೆ ನಾನು ಹೀಗೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿದ್ದೆ ಅಥವಾ ಒಂದು ಸೈಕಾಲಜಿಸ್ಟ್, ಮಾನಸಿಕ ತಜ್ಞರ ಹತ್ರ ಹೋದೆ ಅಂದ ಕೂಡಲೇ ಅದಕ್ಕೆ ಒಂದು ನಿಂಗೆ ಹುಚ್ಚಿದೆ. ಆ್ಯಂಡ್ ಸೊ ಫಸ್ಟ್ ಆಫ್ ಆಲ್ ಆಂಗ್ಸೈಟಿ ಇಸ್ ಡಿಫ್ರೆಂಟ್ ಫ್ರಮ್ ವಾಟ್ ಅದರ್ಸ್ ಆರ್ ರೆಫರಿಂಗ್ ಟು ಆಸ್ ಹುಚ್ಚು. ಈವನ್ ಇಫ್ ಇಟ್ಸ್ ಆ ಥರದ್ದೇನೋ ತೀವ್ರವಾಗಿರೋ ಮಾನಸಿಕ ತೊಂದರೆ ಇದ್ದರೆ, ಸೊ ವಾಟ್, ಐ ಮೀನ್ ಇಟ್ಸ್ ನಾಟ್ ಯರ್ ಫೇಲಿಯರ್ ಅಥವಾ ಫಾಲ್ಟ್ ಅಲ್ವಾ? ಬಟ್ ಇನ್ ಜನರಲ್ ಆ ಥರ ಬಿಲೀಫ್ಸ್ ಖಂಡಿತ ಇದೆ. ಸೊ ಹಲವಾರು ಜನ ಇದರ್ ಹೆಲ್ಪ್ ಸೀಕ್ ಮಾಡಲ್ಲ, ಆರ್ ಹೆಲ್ಪ್ ಸೀಕ್ ಮಾಡಿದ್ರು ಅದನ್ನು ಎಷ್ಟರ ಮಟ್ಟಿಗೆ ದೇ ಹ್ಯಾವ್ ಟು ಕೀಪ್ ಇಟ್ ಅಂಡರ್ ದ ರ್ಯಾಪ್ಸ್. ಅಂದರೆ ನಂಗೆ ನೆನಪಿದೆ ಒಂದ್ಸಲಿ ದಿಸ್ ಅದರ್ ಕ್ಲೈಂಟ್ ಹೂ ವಾಸ್ ವರ್ಕಿಂಗ್ ವಿತ್, ಅವ್ರ ಮೆಡಿಸಿನ್ಸ್ ಕೂಡ ಅವರು ಊರಿಗೆ ತೊಗೊಂಡು ಹೋಗೋಕ್ಕೆ ಹಿ ವಾಸ್ ವೆರಿ ಹೆಸಿಟೆಂಟ್. ಬಿಕಾಸ್ ಆ ಮೆಡಿಸಿನ್ ನೋಡ್ಬಿಟ್ಟು ಅದು ಏನು ಅಂತ ಕೇಳಿದ್ರೆ, ನಾನು ಮೆಡಿಸಿನ್ ತೊಗೊಳ್ತಿರೋದನ್ನ ಐ ಹ್ಯಾವ್ ಜನರಲಿ ನೆವರ್ ಟೇಕನ್ ಎನಿ ಈ ಥರ ಮೆಡಿಸಿನ್, ಐ ಹ್ಯಾವ್ ಜನರಲಿ ನೆವರ್ ಹ್ಯಾಡ್ ಫಿಸಿಕಲ್ ಹೆಲ್ತ್ ಇಶ್ಯೂಸ್. ಸೊ ಆ ಥರ ಕೇಳಿದ್ರೆ ಅಂದ್ಬಿಟ್ಟು ವೆನ್ ಹಿ ವಾಸ್ ನಾಟ್ ಟೇಕಿಂಗ್ ಮೆಡಿಸಿನ್ಸ್, ಈ ಥರ ಪ್ಯಾನಿಕ್ ಅಟ್ಯಾಕ್ಸ್ ತುಂಬ ಇನ್ಕ್ರೀಸ್ ಆಗಿರೋ ಸಂದರ್ಭಗಳು ಕೂಡ ಬಂದಿದೆ ಅಲ್ವಾ? ಸೊ ಸ್ಟಿಗ್ಮಾ ಆ್ಯಂಡ್ ಸೆಲ್ಫ್ ಸ್ಟಿಗ್ಮಾ ಕೂಡ, ದಟ್ ನನಗೇನೋ ಆಗ್ಬಿಟ್ಟಿದೆ, ದಟ್ಸ್ ಮೈ ಪರ್ಸ್ನಲ್ ಫೇಲಿಯರ್, ನಾನು ಐ ಡಿಡ್ಂಟ್ ಟ್ರೈ ಎನಫ್, ಅದಕ್ಕೆ ಹಿಂಗಾಯಿತು. ಇದೆಲ್ಲ ಇಸ್ ಆಲ್ಸೋ, ಆಲ್ ದೀಸ್ ಆರ್ ಆಲ್ಸೋ ಕಂಡೀಷನ್ಡ್ ನಮಗೆ ಆ್ಯಸ್ ವೆನ್ ವಿ ಆರ್ ಗ್ರೋಯಿಂಗ್ ಅಪ್. ಯಾಕೆಂದರೆ ಕಲ್ಚರಲಿ ಫಿಯರ್ ಇಸ್ ಸೀನ್ ಆ್ಯಸ್ ವೀಕ್ನೆಸ್ ಅಲ್ವಾ? ಯಾರಿಗಾರೋ ಭಯ ಇದ್ದರೆ ಇಟ್ ಇಸ್ ಸೀನ್ ಆ್ಯಸ್, ಯಾಕೆ ಭಯ ಪಡ್ತೀಯಾ, ಭಯ ಇರಬಾರ್ದು. ಐ ಹ್ಯಾವ್ ಒನ್ ಲಾಸ್ಟ್ ಕ್ವೆಶ್ಚನ್. ಈಗ ವೆನ್ somebody is going through this, ಈ ಥರ ಆಗ್ತಾ ಇರೋ ಟೈಮಲ್ಲಿ, ಇಫ್ ಯು ಹ್ಯಾವ್ ಟು ಟೆಲ್ ದೆಮ್ ದಟ್ ದಿಸ್ ಇಸ್, ಅದು ರಿಯಲ್ ಅಲ್ಲ ಅನ್ನೋಕ್ಕಾಗಲ್ಲ, ಯಾಕಂದರೆ ಅದು ಭಯ ಆ್ಯಕ್ಚುಲಿ ರಿಯಲ್, ಬಟ್ ಅದರ ಔಟ್ಕಮ್ ಆಫ್ ವಾಟ್ ವಿ ಆರ್ ಥಿಂಕಿಂಗ್ ಮೇ ನಾಟ್ ಬಿ ರಿಯಲ್. ಬಟ್ ಇದನ್ನು ಹೌ ಡು ಯು ಎಕ್ಸ್ಪ್ಲೇನ್ ಇಟ್ ಟು ಅ ಪರ್ಸನ್ ಹೂ ಇಸ್ ಗೋಯಿಂಗ್ ಥ್ರೂ ದಿಸ್? ನೀವು ಯಾವ ಥರ ಅದನ್ನು ಅವ್ರು ಹೇಗೆ ಅದನ್ನು ಗ್ರಹಿಸ್ಬೋದು ಅಥವಾ ಹೇಗೆ ಅದನ್ನು ಅರ್ಥ ಮಾಡ್ಕೋಬೋದು? ನಾನು ಪರ್ಸ್ನಲಿ ಐ ಫೈಂಡ್ ಇಟ್ ವೆರಿ ಹೆಲ್ಪ್ಫುಲ್ ಟು ಯೂಸ್ ಮೆಟಫರ್ಸ್. ಇವಾಗ ಲೈಕ್ ಫಾರ್ ಎಕ್ಸಾಂಪಲ್ ಸ್ಕೈನಲ್ಲಿ ಕ್ಲೌಡ್ಸ್ ಬರುತ್ತೆ ಹೋಗುತ್ತೆ, ಸನ್ ರೇಸಸ್ ಆ್ಯಂಡ್ ವಿ ಆಲ್ಸೋ ಸಿ ದ ಮೂನ್, ಸ್ಟಾರ್ಸ್, ಅದೆಲ್ಲ. ಆ್ಯಂಡ್ ಕ್ಲೌಡ್ಸ್ ಆರ್ ಆರ್ ಎಕ್ಸ್ಪೀರಿಯನ್ಸಸ್ ಅಲ್ವಾ ಆಫ್ ಆಂಗ್ಸೈಟಿ ಅಥವಾ ಅದೆಲ್ಲ. ಬಟ್ ಕ್ಲೌಡ್ಸ್ ಕಮ್ ಆ್ಯಂಡ್ ಗೋ.
ದ ವೆದರ್ ಚೇಂಜಸ್, ರೈನ್ ಬರುತ್ತೆ ಹೋಗುತ್ತೆ ಅಲ್ವಾ, ಬಟ್ ಆಫ್ಟರ್ ದ್ಯಾಟ್ ಆಲ್ ದಟ್ ರಿಮೈನ್ಸ್ ಇಸ್ ದ ಸ್ಕೈ ಇಸ್ ಸ್ಟಿಲ್ ದ ಸ್ಕೈ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ದ ವೆದರ್ ಇಸ್ ಅಲ್ವಾ. ಸೊ ಮೇ ಬಿ ಯೂಸಿಂಗ್ ಮೆಟಫರ್ಸ್ ಲೈಕ್ ದೀಸ್ ಟು ಹೆಲ್ಪ್ ಪೀಪಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದಿಸ್ ಇಸ್ ಮೊಮೆಂಟರಿ, ಇದು ಬರುತ್ತೆ ಹೋಗುತ್ತೆ. ಆ್ಯಂಡ್ ಆಲ್ಸೋ ಇಫ್ ಯು ನೋಟಿಸ್ ಯು ಆರ್ ಅಬ್ಸರ್ವಿಂಗ್ ಸೋ ಮಚ್ ಆಫ್ ದ ಕ್ಲೌಡ್ಸ್ ಇದೆ, ಇದರಿಂದ ಹಿಂಗಾಗ್ತಿದೆ ಹಂಗಾಗ್ತಿದೆ, ದ್ಯಾಟ್ ಯು ಆರ್ ಲೂಸಿಂಗ್ ದ ಎಂಟೈರ್ ಎಸೆನ್ಸ್ ಆಫ್ ದಿಸ್ ಎಕ್ಸ್ಪೀರಿಯನ್ಸ್ ಅಂತ ಅಲ್ವಾ. ಸೊ ವೆನ್ ದೇರ್ ಸೋ ಮಚ್ ಆಫ್ ಫೋಕಸ್ ಆನ್ ಓಕೆ ಇದಾಗ್ತಿದೆ may actually not be that, it will just come and go ಅಂತ. So if you have this, ಈ ಥರದ ಒಂದು attitude, when I keep telling myself that okay, this is okay, fear ಇದೆ, but focus on something else around you and look at what are the other things, and you have come out in the past okay when you were in a situation like this, and hence you will be okay in future. So our thought process, maybe it will, I mean, for me sometimes it helps, of course sometimes it overtakes my fear, and adagala nanga bara fear overtakes this and agala, but does that help? ಡೆಫಿನೆಟ್ಲಿ. ಸೊ ನಾವು ಹಲವಾರು ಬಾರಿ ನಾವು ಸೆಲ್ಫ್ ಟಾಕ್ ಏನು ಮಾಡ್ಕೋತೀವೋ ದ್ಯಾಟ್ ಆಲ್ಸೋ ಡಿಟರ್ಮಿನ್ಸ್ ಹೌ ಬೆಟರ್ ವಿ ಫೀಲ್ ಅಥವಾ ಹೌ ಮಚ್ ವರ್ಸ್ ವಿ ಫೀಲ್ ಅಂತ. ಸೊ ಆ ಟೈಮಲ್ಲಿ ಇಫ್ ಯು ಆರ್ ಎನ್ಕರೇಜಿಂಗ್ ಆಫ್ ಯುವರ್ ಸೆಲ್ಫ್, ಇಫ್ ಯು ಟೆಲ್ ಯುವರ್ ಸೆಲ್ಫ್ ದಟ್ ದೇರ್ ಹ್ಯಾವ್ ಆಲ್ಸೋ ಬಿನ್ ಟೈಮ್ಸ್ ವೆನ್ ಐ ಹ್ಯಾವ್ ಡನ್ ಬೆಟರ್ ಥಿಂಗ್ಸ್, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಡಿಫೈನ್ ಮೀ ಅಂತ, ಇಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್. ಮತ್ತೊಂದು ವಿಷಯ ಏನಂದರೆ, ದಿಸ್ ಹೋಲ್ ಜರ್ನಿ ಆಫ್ ಮೆಂಟಲ್ ವೆಲ್ನೆಸ್ ಆ್ಯಂಡ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಈಸ್ ಆಲ್ಸೋ ಇದು ತುಂಬ ಲೀನಿಯರ್ ಅಲ್ವಲ್ಲ, ಅಪ್ಸ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಈವನ್ ದ ಬೆಸ್ಟ್ ಪರ್ಸನ್, ನೀವು ಸ್ಟಾರ್ಟಿಂಗಲ್ಲಿ ಅದು ಹೇಳಿದ್ರಿ ಅಲ್ವೇ, ದ ಮೋಸ್ಟ್ ಕಾನ್ಫಿಡೆಂಟ್ ಪರ್ಸನ್ could actually have this, ಅಥವಾ when they have worked a lot and ನಂಗೆ ಬೆಟರ್ ಫೀಲ್ ಆಗ್ತಿದೆ ಇವಾಗ ಅಂತ ಇರೋವಾಗಲೂ ಕೂಡ ಸಡನ್ಲಿ ಯಾವುದೋ ಒಂದು ಎಪಿಸೋಡ್ ಆಫ್ ದಟ್ ಫಿಯರ್, ಇಟ್ ಕುಡ್ ಶೇಕ್ ದೆಮ್, ಇಟ್ ಕುಡ್ ಮೇಕ್ ದೆಮ್ ಕ್ವೆಶ್ಚನ್ ದೆಮ್ಸೆಲ್ಸ್, ಅಯ್ಯೋ ನಾನು am I back to square one ಅಂತ. ಬಟ್ ಟು ಕೀಪ್ ಟೆಲಿಂಗ್ ಯುವರ್ ಸೆಲ್ಫ್ ದಟ್ ಹೇ ನೋ, ಇಟ್ಸ್ ನೆವರ್ ಅ ವೇಸ್ಟ್, ಆಲ್ ದ ಜರ್ನಿ ದಟ್ ಯು ಹ್ಯಾವ್ ಹ್ಯಾಡ್ ಇಸ್ ನೆವರ್ ಅ ವೇಸ್ಟ್ ಅಲ್ವಾ. It may feel like you are in the deepest, but imagine how much you have traveled. So you know the path, way out. Anta. Yeah. Thank you very much, Sangeeta avare. Tumba ಚೆನ್ನಾಗಿತ್ತು. It was really eye opening, and at least for me now I know that ಈ ಥರ ನನಗಿಂತ ಬೇರೆ ಬೇರೆ ತುಂಬ ಫಿಯರ್ಸ್ ಇರೋರು, ಬೇರೆ ಬೇರೆ ಥರದ ಫಿಯರ್ಸ್ ಇರೋರು ಇದ್ದಾರೆ ಅಂತ. ಆ್ಯಂಡ್ ಆಲ್ಸೋ ದೆರ್ ಈಸ್ ಹೋಪ್ ಆ್ಯಂಡ್ ದೆರ್ ಈಸ್ ಟ್ರೀಟ್ಮೆಂಟ್ ಫಾರ್ ಆಲ್ ಆಫ್ ದೀಸ್ ಥಿಂಗ್ಸ್. ಆ್ಯಂಡ್ ಓನ್ಲಿ ಥಿಂಗ್ ಇಸ್ ಮೇ ಬಿ ನಾವು ಕೇಳಬೇಕು ಆ್ಯಂಡ್ ನಾವು ಹೇಳಬೇಕು ಮನೇಲಿ ದಟ್ ನನಗೆ ಈ ಥರದ್ದು ಒಂದು ಪ್ರಾಬ್ಲಮ್ ಇದೆ ಅನ್ನೋದನ್ನ ಮೇ ಬಿ ಫಸ್ಟ್ ಆಫ್ ಆಲ್ ಟು ಅವರ್ ಸೆಲ್ಫ್ಸ್ ಆ್ಯಂಡ್ ದೆನ್ ಟು ಅದರ್ಸ್. ಥ್ಯಾಂಕ್ ಯು ವೆರಿ ಮಚ್. ಇಟ್ ವಾಸ್ ರಿಯಲಿ ವಂಡರ್ಫುಲ್. Welcome and thanks so much for having me. It was fun talking to you. Thank you so much, Sangeeta. ನನ್ನ ಈ ಖಾಸ್ ಬಾತ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ನನ್ನ ಇನ್ನೂ ಹೆಚ್ಚಿನ ಖಾಸ್ ಬಾತ್ಗಳಿಗೆ ಕಿವಿಯಾಗಲು ಸಬ್ಸ್ಕ್ರೈಬ್ ಮಾಡಿ.